ಆರಾಧಿಸುವ ದೇವರಿಗೆ ಈ ಸಮಯದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ನಾವೆಲ್ಲರೂ ಪ್ರಭುವಿನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಪ್ರಭು ನಮಗೆ ಅವರ ಪ್ರೀತಿ ಕರುಣೆ ಹಾಗೂ ದಯೆಯನ್ನು ನೀಡಿದ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಸೇರಿ ಕುಟುಂಬವಾಗಿ ಈ ಒಂದು ಆನ್ಲೈನ್ ಪ್ರೋಗ್ರಾಮನ್ನು ನೀವು ನೋಡುತ್ತಿರುವುದಾದರೆ ಪ್ರಭುವಿನ ಕರೆಗೆ ನಮ್ಮೆಲ್ಲರ ಕುಟುಂಬಗಳನ್ನು, ನಮ್ಮ ತಂದೆ ತಾಯಿಯನ್ನು, ನಮ್ಮ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಈ ಸ್ತುತಿ ಆರಾಧನೆಯಲ್ಲಿ ಒಂದಾಗುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ. ಎರಡು ಕರಗಣತೆ ಆಡುವ. ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿ ಸ್ವರ್ಗ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿ ಸ್ವರ್ಗ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ. ಸ್ತುತಿ ಮಹಿಮೆ. ಎಲ್ಲರಾಡುವ. ಹಲ್ಲೆಲೂಯಾ. ಸ್ತುತಿ ಮಹಿಮೆ, ಹಲ್ಲೆಲೂಯಾ.
ಎಲ್ಲರೂ ಕರಗಣೆತ್ತುತ್ತಾ ಸ್ತುತಿ ಮಾಡುವ ಪ್ರಭು ಯೇಸುವನ್ನು, ತಂದೆಯಾದ ದೇವರನ್ನು, ಪವಿತ್ರಾತ್ಮರನ್ನು ಸ್ತುತಿ ಮಾಡುವ. ಹಾಲೆಲೂಯ 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 ಹಾಲೆಲೂಯ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿ ಹಬ್ಬಿಸು ಜ್ವಾಲೆಯನ್ನು. ಜಗದಲ್ಲಿ ನಿಲ್ಲಲು, ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯ ಎನ್ನಲಿ ನೀ ತುಂಬಿಸು. ಜಗದಲ್ಲಿ ನಿಲ್ಲಲು, ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯ ಎನ್ನಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಹಲ್ಲೆಲೂಯ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನ್ನು. ಪವಿತ್ರ ರೂಹನೇ ತುಂಬಿಸು ಶಕ್ತಿಯನ್ನು. ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಹಲ್ಲೆಲೂಯ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಕರಗಣೆತ್ತುತ್ತಾ ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಆತ್ಮರ ಶಕ್ತಿನ ಬಲಪಡಿಸಿರಿ. ಹಾಲೆಲೂಯ 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 ಹಾಲೆಲೂಯ. ಬಾಲಕ ಯೇಸು ಬೆಳೆದಂತೆ ಶಕ್ತರು. ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 40ನೇ ವಾಕ್ಯ ನಾನು ಓದ್ತೇನೆ. ಬಾಲಕ ಯೇಸು ಬೆಳೆದಂತೆ ಶಕ್ತರು ಜ್ಞಾನ ಸಂಪೂರ್ಣರು ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಯೇಸು ಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷವೂ
ಪಾಸ್ಕಾ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯಾ. ದೇವರ ಮಕ್ಕಳೇ, ದೇವರು ಪ್ರತಿಯೊಂದು ಮಗುವಿನ ಪರವಾಗಿ ಇರಲು ಇಷ್ಟಪಡ್ತಾರೆ. ನೀವು ಎಷ್ಟೇ ದೊಡ್ಡವರಾಗಿರಿ, ಆದರೆ ನೀವೆಲ್ಲರೂ ಸಹ ದೇವರ ಕಣ್ಗಳಿಗೆ ಮಗುವೇ ಆಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ನೀವು 80 ವರ್ಷವಾಗಿರಿ, 90 ವರ್ಷವಾಗಿರಿ, 100 ವರ್ಷವಾಗಿರಿ, ಆದರೆ ನೀವು ಎಷ್ಟೇ ದೊಡ್ಡವರಾದರೂ ಸಹ ನನ್ನ ಕಣ್ಗಳಿಗೆ ನೀವು ದೊಡ್ಡವರಾಗಿ ಕಾಣಿಸ್ಬೋದು, ಆದರೆ ಕರ್ತರಾದ ಯೇಸುವಿನ ಕಣ್ಣಿಗೆ ನೀವೇನಾಗಿದ್ದೀರಿ? ನೀವು ಸಣ್ಣ ಮಗುವಾಗಿದ್ದೀರಿ. ಅದಕ್ಕಾಗಿ ಯೇಸು ನಿಮ್ಮನ್ನು ಕುರಿತು ಹೇಳ್ತಾರೆ, ಹೆತ್ತ ತಾಯಿ ನಿನ್ನನ್ನು ಮರೆತರು, ಹೆತ್ತ ತಾಯಿ ನಿನ್ನನ್ನು ಮರೆತರು, ಯೇಸು ನಿನ್ನನ್ನು ಮರೆಯೋದಿಲ್ಲ. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಯೇಸು ಸ್ವಾಮಿ ಪ್ರತಿಯೊಂದು ಮಗುವಿನ ಜೊತೆಯಲ್ಲಿ ಇರಲು ಬಯಸ್ತಾರೆ. ಇವತ್ತು ಯೇಸು ನಿನ್ನ ಜೊತೆಯಲ್ಲಿ ಇರಲು ಬಯಸ್ತಾರೆ. ಹಾಲೆಲೂಯಾ. ಯೇಸುವಿಗೆ ನೀನಂದರೆ ಬಹಳ ಇಷ್ಟ. ಯೇಸುವಿಗೆ ನೀನು ಅಂತ ಹೇಳಿದ್ರೆ ಬಹಳವಾದ ಪ್ರೀತಿ. ಕೆಲವೊಂದು ಜನ ದೇವರ ಸನ್ನಿಧಾನದಲ್ಲಿ ಈ ಒಂದು ಧ್ಯಾನ ಕೂಟದಲ್ಲಿ ಬಂದು ಕುಳಿತುಕೊಳ್ತಾರೆ. ಅವರು ಕುಳಿತುಕೊಳ್ಬೇಕಾದ್ರೆ ಅವರ ಮುಖದಲ್ಲಿ ನಿರಾಸೆ ಇರ್ತದೆ, ದುಃಖ ಇರ್ತದೆ, ನೋವಿರ್ತದೆ. ಆದರೆ ನಿಮಗೆ ತಿಳಿಯದ ಒಂದು ವಿಷಯವನ್ನು ಹೇಳ್ತೇನೆ, ನಿನ್ನ ಪಕ್ಕದಲ್ಲಿ ಯೇಸು ಇದ್ದಾರೆ. ಕಾರಣ ನೀನೆಂದರೆ ಯೇಸುವಿಗೆ ಬಹಳ ಇಷ್ಟ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಈ ಸತ್ಯವನ್ನು ಯಾವಾಗ ನೀವು ತಿಳಿದುಕೊಳ್ತೀರೋ ಆಗ ನಿಮ್ಮಲ್ಲಿ ಬೇಸರ ಇರೋದಿಲ್ಲ. ದೈವ ಸನ್ನಿಧಾನದಲ್ಲಿ ಚೈತನ್ಯ ಮತ್ತು ಲವಲವಿಕೆಯಿಂದ ದೇವರನ್ನು ನೀವು ಆರಾಧನೆ ಮಾಡೋರಾಗ್ತೀರಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಷ್ಟೇ ಸುಸ್ತಾಗಲಿ ನೀವು ನಿರಾಶೆ ಪಡೋದಿಲ್ಲ. ಯು ವಿಲ್ ನೆವರ್ ಡಿಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಆಲ್ಮೈಟಿ ಗಾಡ್. ಆ ದೈವಿಕವಾದ ಸನ್ನಿಧಾನದಲ್ಲಿ ನಿಮಗೆ ನಿದ್ದೆ ಬರೋದಿಲ್ಲ, ಸುಸ್ತು ಆಗೋದಿಲ್ಲ, ಬೋರ್ ಆಗೋದಿಲ್ಲ. ಕಾರಣ ನಿಮ್ಮ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ? ಅಣ್ಣ, ಯಾರು ನಿಂತಿದ್ದಾರೆ? ಆ ಯೇಸು ನಿನ್ನನ್ನು ಬಹಳವಾಗಿ ಇಷ್ಟಪಡ್ತಾರೆ, ನಿನ್ನ ಜೊತೆಯಲ್ಲಿ ಇರ್ತಾರೆ. ಆದರೆ ಏನು ಮಾಡ್ತೀರಾ? ನಮಗೆ ನಮ್ಮ ಪಕ್ಕದಲ್ಲಿರುವ ಯೇಸುವನ್ನು ನಾವು ನೋಡಲು, ಗ್ರಹಿಸಲು, ಅನುಭವಿಸಲು ಸಾಧ್ಯವಾಗದೆ ಇರುವ ಕಾರಣ ದೇವರು ನಮ್ಮನ್ನು ಪ್ರೀತಿಸಲು, ನಮಗೆ ದೇವರ ಸ್ಥಾನದಲ್ಲಿ ನಿಂತು ನಮ್ಮನ್ನು ಪೋಷಣೆ ಮಾಡಲು ತಂದೆ ತಾಯಿಗಳನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಯಾರೆಲ್ಲ ತಂದೆ ತಾಯಿಗಳು ನೀವಿದ್ದೀರಲ್ವಾ, ಇವತ್ತು ನೀವು ದೇವರ ಸ್ಥಾನದಲ್ಲಿ ಒಂದು ಕುಟುಂಬಸ್ಥರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಏನಪ್ಪ ಬ್ರದರ್, ಯಾವತ್ತೂ ಯಾರು ಹೇಳದೇ ಇರೋದು ಹೇಳ್ತಾ ಇದ್ದಾರೆ. ಇದೇ ಗಹನವಾದ ಸತ್ಯ. ನೀವು ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬದ ಜೀವನದಲ್ಲಿ ದೈವ ಸ್ಥಾನವನ್ನು ಹೊಂದಿದ್ದೀರಿ. ದೇವರ ಸ್ಥಾನದಲ್ಲಿ ನೀವು ಒಂದು ತಂದೆಯಾಗಿ, ಒಂದು ತಾಯಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ. ಈ ಸತ್ಯವನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದಲೇ ದೇವರ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವ ಸಲುವಾಗಿ ಆ ದೈವ ಪ್ರೀತಿಯನ್ನು ನಮಗೆ ಕೊಡಲು ನಮ್ಮ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ. ಆದುದರಿಂದ ಈ ಲೋಕದಲ್ಲಿರುವ ಪ್ರತಿಯೊಂದು ಕುಟುಂಬವು ಸ್ವರ್ಗ ಲೋಕದಿಂದ ಆಯ್ಕೆ ಮಾಡಲಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ತಂದೆ ತಾಯಿಗಳೇ ಬಹಳಷ್ಟು ಎಚ್ಚರಿಕೆಯಿಂದ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ರಿ. ಸಾಧಾರಣವಾಗಿ ಮಕ್ಕಳಿಗೆ ಜನ್ಮ ನೀಡುವುದು, ಅವರಿಗೆ ಶಾಲೆ ವಿದ್ಯಾಭ್ಯಾಸವನ್ನು ಕೊಡುವುದಲ್ಲ ನಮ್ಮ ಜೀವನ. ದೇವರ ಸ್ಥಾನದಲ್ಲಿ ನಿಂತು ನನ್ನ ಮಗುವನ್ನು ದೇವರ ಮಗುವಿನಂತೆ ಸಾಕುವುದು ನನ್ನ ಜವಾಬ್ದಾರಿಯಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಡೀ ಲೋಕದಲ್ಲಿರುವ ಪ್ರತಿಯೊಂದು ತಂದೆ ತಾಯಿಯ ಮೇಲೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ನೀನು ಯೇಸುವಿನ ಸ್ಥಾನದಲ್ಲಿ ನಿಲ್ಲಬೇಕು. ಹಲೋ ನನ್ನ ತಾಯಿಯೇ, ನನ್ನ ತಂದೆಯೇ, ನೀನು ಆ ಜಾಗದಲ್ಲಿ ನಿಂತು ನಿನ್ನ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದೀಯಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ತಂದೆ ತಾಯಿಗಳೇ, ನಾನು ಒಂದು ಮಾತನ್ನು ಹೇಳ್ತೇನೆ, ಗಮನಿಸ್ಕೊಳ್ರಿ. ದೇವರು ನಿಮ್ಮನ್ನು ನಂಬಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ದೇವರ ಮಕ್ಕಳಂತೆ ನೀವು ಕಾಪಾಡಬೇಕು, ಪೋಷಣೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅಮ್ಮ, ದೇವರ ಮಕ್ಕಳಂತೆ ನಮ್ಮ ಮಕ್ಕಳನ್ನು ಪೋಷಣೆ ಮಾಡಬೇಕು. ಕಾರಣ ದೇವರಿಗೆ ನಾವು ಲೆಕ್ಕವನ್ನು ಕೊಡಬೇಕಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆಲ್ಲ ಮಕ್ಕಳಿದೆ ಕೈ ಮೇಲೆ ಮಾಡಿ. ವಾವ್, ಪ್ರೈಸ್ ದಿ ಲಾರ್ಡ್. ಇದೊಂದು ರೀತಿಯಾಗಿ ಕುಟುಂಬೋತ್ಸವೇ ಆಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಯಾರಿಗೆಲ್ಲ ಮಕ್ಕಳಿದ್ದಾರೆ ಅವರು ನಿಮ್ಮ ಮಕ್ಕಳ, ದೇವರ ಮಕ್ಕಳ? ಈಗ ಉಸಿರು ಬರ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಮಕ್ಕಳ, ದೇವರ ಮಕ್ಕಳ? ಹಾಗಾದರೆ ನಿಮಗೆ ಆ ಮಕ್ಕಳನ್ನು ಕೊಟ್ಟಿರುವುದು ದೇವರಾಗಿದ್ದರೆ ನೀವು ಆ ಮಕ್ಕಳನ್ನು ನಿಮ್ಮಂತೆ ಸಾಕಬೇಕಾ, ದೇವರಂತೆ ಸಾಕಿಸಲಬೇಕಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ದೇವರೇ ತನ್ನ ಮಗನನ್ನು ಈ ಭೂಲೋಕಕ್ಕೆ ಕಳಿಸಬೇಕಾದ್ರೆ ಸಾಧಾರಣವಾಗಿ ಕಳಿಸಲಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಷ್ಕಳಂಕ ಕನ್ಯೆ, ಏನೋ ಪಾಪವನ್ನೇ ಮಾಡದ, ಪಾಪವನ್ನೇ ಅರಿಯದ, ಪಾಪದಿಂದ ಜೀವಿಸದೇ ಇರುವಂತಹ ನಿಷ್ಕಳಂಕವಾದ ಕನ್ಯೆಯನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ. ಅವರ ಹೆಸರು ಸಾರಾ. ಅವರ ಹೆಸರು ಸಾರಾ. ಏನವರ ಹೆಸರು? ಏನವರ ಹೆಸರು? ನನ್ನ ತಾಯಿ ಮಾತೆ ಮರಿಯಮ್ಮ. ಎಲ್ಲರೂ ಹೇಳಿ, ನನ್ನ ತಾಯಿ. ನಾನು ಹೇಗೆ ಹೇಳ್ತಾ ಇದ್ದೀನಿ? ನನ್ನ ತಾಯಿ ಮಾತೆ ಮರಿಯಮ್ಮ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ತದನಂತರ ತನ್ನ ಮಗುವಿಗಾಗಿ ಯಾವ ವಿಷಯಕ್ಕಾದರೂ ತನ್ನ ಪ್ರಾಣವನ್ನೇ ಅಂಜದೇ ಇರುವಂತಹ ಸಂತ ಜೋಸೆಫರನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯೇ ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ತಂದೆ ತಾಯಿಯ ಅವಶ್ಯಕತೆ ಇತ್ತು. ಇಲ್ಲಿ ಗಮನಿಸಬೇಕಾಗಿರುವುದು, ಪ್ರತಿಯೊಂದು ತಂದೆ ತಾಯಿಗಳು ಸಹ ಮಾತೆ ಮರಿಯಮ್ಮನವರಂತೆ, ಸಂತ ಜೋಸೆಫರಂತೆ ಒಂದು ಕುಟುಂಬವಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇಲ್ಲಿ ತನ್ನ ಮಗನಿಗಾಗಿ ತನ್ನ ಜೀವನವನ್ನೇ ಅರ್ಪಿಸುವ ತಾಯಿ ಬೇಕಾಗಿತ್ತು. ಮಾತೆ ಮರಿಯಮ್ಮನವರೇನಾದರೂ ತಪ್ಪನ್ನು ಮಾಡಿದರೆ, ಪಾಪವನ್ನು ಮಾಡಿದ್ದೆ ಆದರೆ ಈ ಲೋಕದಲ್ಲಿ ಯೇಸು ಸ್ವಾಮಿಗೆ ಜನನ ನೀಡಲು ಸಾಧ್ಯವಾಗ್ತಾ ಇತ್ತಾ? ಆ ಹುಳುಗಳು ಇರ್ತದೆ, ಭಯಪಡಬೇಡ್ರಿ, ಟೆನ್ಷನ್ ತಗೋಬೇಡ್ರಿ, ನನ್ನ ಹತ್ರನೇ ಬರ್ತದೆ, ಆಯ್ತಾ? ನಿಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ನೀವು ನನ್ನನ್ನು ಗಮನಿಸ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಯೇಸು ಲೋಕಕ್ಕೆ ಬರಬೇಕಾದ್ರೆ ಒಂದು ಪರಿಶುದ್ಧವಾದಂಥ ತಾಯಿ ಬೇಕಾಗಿತ್ತು, ಮತ್ತು ತನ್ನ ಮಗುವಿಗಾಗಿ ತನ್ನ ಜೀವವನ್ನೇ ಲೆಕ್ಕ ಮಾಡದೇ ಇರುವಂತಹ ಒಂದು ತಂದೆ ಬೇಕಾಗಿತ್ತು. ದೇವರ ಮಕ್ಕಳೇ, ನಿಮ್ಮ ಮಕ್ಕಳನ್ನು ಸಹ ಅದೇ ಯೇಸು ಈ ರೀತಿಯಾದಂತಹ ಸ್ವಭಾವವನ್ನು ಬಯಸ್ತಾರೆ. ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ಸಂತ ಜೋಸೆಫನು, ನೀನು ನಿನ್ನ ಕುಟುಂಬದಲ್ಲಿ ಮಾತೆ ಮರಿಯಳು, ಅವರಿಬ್ಬರು ಯಾವ ರೀತಿಯಾಗಿ ಯೇಸುವನ್ನು ಬೆಳೆಸಿದರೋ ಅದೇ ಜವಾಬ್ದಾರಿಯಿಂದ ನಿನ್ನ ಮಕ್ಕಳನ್ನು ನೀನು ಬೆಳೆಸಬೇಕು. ಪರವಾಗಿಲ್ಲ ಬಿಡಿ ಬ್ರದರ್, ಏನೋ ಬೆಳ್ಕೊಳ್ತವೆ. ನೋ, ಸ್ವರ್ಗಕ್ಕೆ ನೀನು ಹೋಗ್ಬೇಕಾದ್ರೆ ನೀನು ಲೆಕ್ಕವನ್ನು ಕೊಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವದೂತನು ಬಂದು ಹೇಳ್ತಾನೆ, ಮರಿಯಳೇ ನಿನಗೆ ಶುಭವಾಗಲಿ, ನೀನು ಪರಿಶುದ್ಧಾತ್ಮರ ಪ್ರಭಾವದಿಂದ ಮಗುವನ್ನು ಹಡಿತೀಯ. ತಾಯಿ ಗರ್ಭವತಿಯಾದ್ಲು, ಮಗುವಿಗೆ ಜನ್ಮ ಕೊಟ್ಲು. ಅದಾದ ಮೇಲೆ ಅದೇ ರೀತಿಯಾಗಿ ಬಿಟ್ರ ನಾವೇನೇನೋ ಓದ್ತೇವೆ, ಬಾಲಕನು ಬೆಳೆದಂತೆ ಶಕ್ತಿಯಲ್ಲೂ ಅನುಗ್ರಹದಲ್ಲೂ ಕೃಪೆಯಲ್ಲೂ ಬೆಳೆದನು, ವಾಡಿಕೆಯಂತೆ. ಮಕ್ಕಳನ್ನು ಕರೆದುಕೊಂಡು ಬಂದಿರುವ ತಾಯಂದಿರಿಗೆ, ತಂದೆಯಂದರಿಗೆ ನಾನು ಬಹಳಷ್ಟು ಗೌರವವನ್ನು, ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇನೆ. ಕಾರಣ, ಇವತ್ತು ರಜಾ ದಿನಗಳ ಸಮಯದಲ್ಲಿ ನಿನ್ನ ಮಕ್ಕಳು ಎಲ್ಲಿದ್ದಾರೆ? ದೈವ ಸಾನ್ನಿಧ್ಯದಲ್ಲಿದ್ದಾರೆ. ಶಾಲೆಗಳು ಪ್ರಾರಂಭವಾಗಿದ್ದರೆ ಪರವಾಗಿಲ್ಲ, ಆದರೆ ಯಾರಿಗೆಲ್ಲ ರಜವಿದೆ, ನಿಮ್ಮ ಎಲ್ಲ ಮಕ್ಕಳು ದೈವ ಸಾನ್ನಿಧ್ಯದಲ್ಲಿ ಒಂದು ವಾರ ಇದ್ದರೆ ನಿಮ್ಮ ಮಕ್ಕಳು ಯೇಸುವಿನಂತೆ ದೇವರಿಗೆ ನಿಷ್ಠೆಯಿಂದ ಇರ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳಿಸಲು ದೇವರು ಮಾತೆ ಮರಿಯ ಮತ್ತು ಜೋಸೆಫರನ್ನ ಆಯ್ಕೆ ಮಾಡಿಕೊಂಡ್ರು. ಇವತ್ತು ನಿನ್ನ ಕುಟುಂಬದಲ್ಲಿರುವಂಥ ಮಕ್ಕಳನ್ನ ಈ ಲೋಕಕ್ಕೆ ಕಳಿಸುವುದಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ದೇವರು ಇಷ್ಟಪಡುವ ತಾಯಿ ನೀನು, ದೇವರು ಇಷ್ಟಪಡುವ ತಂದೆ ನೀನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ದೇವರ ಮಕ್ಕಳೇ, ದೇವರು ನಮಗೆ ಮಕ್ಕಳನ್ನು ಕೊಡುವುದು ಒಂದು ನಿರ್ದಿಷ್ಟ ಯೋಜನೆಯೊಂದಿಗೆ. ಎಲ್ಲರೂ ಹೇಳಿ, ನಿರ್ದಿಷ್ಟ ಯೋಜನೆಯೊಂದಿಗೆ, ನಿರ್ದಿಷ್ಟ ಯೋಜನೆಯೊಂದಿಗೆ.
ಮಾತೆ ಮರಿಯಳಿಗೆ ಗೊತ್ತಿತ್ತು, ನನ್ನ ಮಗ ಒಂದು ದಿನ 33ನೇ ವಯಸ್ಸಿನಲ್ಲಿ ಇಡೀ ಲೋಕದ ಪಾಪಗಳನ್ನು ಪರಿಹರಿಸಲು ಶಿಲುಬೆಯಲ್ಲಿ ನನಗಾಗಿ, ಇಡೀ ಲೋಕಕ್ಕಾಗಿ ನಗ್ನನಾಗಿ ಶಿಲುಬೆಗೆ ಏರಿಸಲ್ಪಡ್ತಾನೆ ಎನ್ನುವಂತಹ ನಿರ್ದಿಷ್ಟವಾದ ಯೋಜನೆ ಆಕೆಗೆ ತಿಳಿದಿತ್ತು. ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಕಾರಣ, ನಾನು, ನನ್ನ ಕುಟುಂಬವು, ನಾನು, ನನ್ನ ಹೆಂಡತಿ, ನನಗೆ 2 ಮಕ್ಕಳು, ನಾನು ನನ್ನ ಹೆಂಡತಿ ಇಬ್ಬರು ಸಹ ದೈವ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು, ದೇವರೇ ನೀವು ನನಗೆ ಕೊಟ್ಟಿರುವ ಈ ಮಗುವಿನ ಯೋಜನೆ ಏನು ಕೇಳಲು ಸಮಯ ಇಲ್ಲ. ಕಾರಣ, ಶಾಲೆಗೆ ಹೋಗಬೇಕು, ಡಿಗ್ರಿ ಓದಿಸ್ಬೇಕು, ಕೆಲಸಕ್ಕೆ ಕಳಿಸ್ಬೇಕು, ದುಡ್ಡು ಮಾಡಬೇಕು, ತದನಂತರ ರೋಗ ಬರ್ತದೆ. ರೋಗ ಬಂದಾದ ಮೇಲೆ ಒಂದು ದಿನ ನಾನು ಮೊದಲು ಹೋಗ್ತೇನೆ, ಅದಾದಮೇಲೆ ನನ್ನ ಹಿಂದೆ ನನ್ನ ಮಕ್ಕಳು ಬರ್ತಾರೆ. ಅಷ್ಟೇ ನಮಗೆ ಜೀವನ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲ ದೇವರ ಮಕ್ಕಳೇ, ದೇವರು ನಮಗೆ ಜೀವನವನ್ನು ಕೊಟ್ಟಿರೋದು. ತಾಯಿ ಮಾತೆ ಮರಿಯಳಿಗೆ ತನ್ನ ಕುಮಾರನ ಒಂದು ಯೋಜನೆ ಗೊತ್ತಿತ್ತು. 33ನೇ ವಯಸ್ಸಿನಲ್ಲಿ ಒಂದು ಯುವಕ ತನ್ನ ತಾಯಿಯನ್ನು ಬಿಟ್ಟು, ತನ್ನ ತಂದೆಯನ್ನು ಬಿಟ್ಟು ಅವನು ಪರಲೋಕದ ಯೋಜನೆಯನ್ನು ಮುಗಿಸಿ ತನ್ನ ತಂದೆಯ ಬಳಿಗೆ ಹೋಗ್ತಾನೆ ಎನ್ನುವಂತಹ ಯೋಜನೆ ಆ ತಾಯಿಗೆ ಗೊತ್ತಿತ್ತು. ಇಂದು ತಂದೆ ತಾಯಿಗಳು ದೈವ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ನಿಮ್ಮ ಮಕ್ಕಳ ಬಗ್ಗೆ ದೇವರ ಯೋಜನೆ ಏನು? ಏನಾಗಿದೆ ದೇವರ ಯೋಜನೆ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ನಮ್ಮ ಮಕ್ಕಳನ್ನು ದೇವರ ಮಕ್ಕಳಂತೆ ನಾವು ಬೆಳೆಸ್ತೇವೆ, ಅಲ್ಲಿ ನಮ್ಮ ಮಕ್ಕಳು ದೇವರ ಮಕ್ಕಳಾಗ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣದಿಂದ ಯೇಸು ಸ್ವಾಮಿ ದೇವರಿಗೂ ಮತ್ತು ಮನುಷ್ಯರಿಗೂ ವಿಧೇಯರಾಗಿದ್ದರು? ಫೆಬ್ರವರಿ 2ನೇ ತಾರೀಕು ಧರ್ಮಸಭೆ ಒಂದು ಹಬ್ಬವನ್ನು ಕೊಂಡಾಡ್ತದೆ. ಯಾವ ಹಬ್ಬ? ಫೆಬ್ರವರಿ 2. ಏನೋ ಬ್ರದರ್, ಸಾಧಾರಣ ದಿನಗಳಲ್ಲಿ ಬರ್ತದೆ, ಅದು ಹಾಗೆ ಹೋಗ್ತಾ ಇರ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣವಾಗಿ ಬರ್ತದೆ ಬ್ರದರ್, ಸಾಧಾರಣವಾಗಿ ಹೋಗ್ಬಿಡ್ತದೆ. ದೇವರ ಮಕ್ಕಳೇ, ಫೆಬ್ರವರಿ 2ನೇ ತಾರೀಕು ತಾಯಿ ಧರ್ಮಸಭೆ ಯೇಸು ಸ್ವಾಮಿಯನ್ನು ತಂದೆ ತಾಯಿಗಳು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮರ್ಪಣೆ ಎಂದರೇನು? ಸಮರ್ಪಣೆ ಅಂತ ಹೇಳಿದ್ರೆ ದೇವರ ಕೈಗೆ ಬಿಟ್ಟು ಬಿಡುವುದು. ಈ ಮಗು ನನ್ನದಲ್ಲ, ಈ ಮಗು ಯಾರದ್ದು? ಈ ಮಗು ಯಾರದ್ದು? ದೇವರ ಮಗು. ದೇವರ ಕೈಗೆ ಸಮರ್ಪಣೆ ಮಾಡಿಬಿಡುವುದು. ಏಕೆ ಸಮರ್ಪಣೆ ಮಾಡುವುದು? ಏಕೆಂತೇಳಿದ್ರೆ ದೇವರ ಯೋಜನೆ, ನನ್ನ ಯೋಜನೆ, ನನ್ನ ಮಗ IPS ಆಗಬೇಕು, IAS ಆಗಬೇಕು, ಇದಾಗಬೇಕು, ಆ ಡಿಗ್ರಿ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ರೊಕ್ಕ ತರಬೇಕು, 60,000 ಸಂಬಳ ತರಬೇಕು, ಇದು ನಮ್ಮ ಯೋಜನೆ. ಆದರೆ ದೇವರ ಯೋಜನೆ ಏನು? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀ ನಿಜವಾದ ತಂದೆಯಾಗಿದ್ದರೆ, ನೀ ನಿಜವಾದ ಸಂತ ಜೋಸೆಫನಾಗಿದ್ದರೆ, ನೀ ನಿಜವಾದ ಮಾತೆ ಮರಿಯಳಾಗಿದ್ದರೆ, ನಿನ್ನ ಕುಟುಂಬದಲ್ಲಿ 60,000 ಸಂಬಳವನ್ನು ನೀ ಮೊದಲು ನೋಡೋದಿಲ್ಲ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನನ್ನ ಮಕ್ಕಳನ್ನು ನಾನು ಬೆಳೆಸ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸಂತ ಜೋಸೆಫನಂತೆ ತಂದೆಯಾಗಿದ್ದರೆ ಮೊದಲು ನಿನ್ನ ಕಣ್ಣಿಗೆ ಕಾಣುವುದು ದೇವರು ಮಾತ್ರನೇ. ನೀನು ತಾಯಿ ಮಾತೆ ಮರಿಯಳಾಗಿದ್ದರೆ ನಿನ್ನ ಕಣ್ಣಿಗೆ ಮೊದಲು ಕಾಣುವುದು ನನ್ನ ಮಕ್ಕಳು ನನ್ನ ಜೀವನದಲ್ಲಿ ನನ್ನ ಆಸೆಯಂತೆ ಅಲ್ಲ, ಪರಲೋಕದ ಆಸೆಯಂತೆ ಜೀವಿಸಬೇಕು, ಇದು ಆಸೆಯಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಮೊದಲು ಏನೇನ ಮಾಡಿದ್ರು? ಅವರು ಮೊದಲು ಹೋಗಿ ತನ್ನ ಮಗುವನ್ನು ಸಮರ್ಪಣೆ ಮಾಡಿದರು. ಇವತ್ತು ಎಷ್ಟು ಜನ ರೆಡಿ ಇದ್ದಾರೆ, ನನ್ನ ಮಗುವನ್ನು ಧರ್ಮಸಭೆಗಾಗಿ ನಾನು ಬಿಟ್ಟು ಬಿಡ್ತೇನೆ. ಇಲ್ಲ ಬ್ರದರ್, ಇವತ್ತು IT BTಗಳು ಭಾಳಷ್ಟು ಇರೋದ್ರಿಂದ ಫಾದರ್ ಆದರೆ 10,000 20,000 ಸಂಬಳ ಕೊಡ್ತಾರೆ, ಅಷ್ಟೇ ಬ್ರದರ್. ಇಂಜಿನಿಯರ್ ಆದರೆ 60,000, IT BTಯಲ್ಲಿ ಹೋದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಬರ್ತದೆ ಬ್ರದರ್. ಕಾಂಪಿಟೇಷನ್. ದೇವರ ಮಕ್ಕಳೇ, ಇವತ್ತು ನಾವು ಈ ರೀತಿಯಾಗಿದ್ದರೆ, ಒಂದು ಹಾಡಿದೆ, ಹುಟ್ಟುವಾಗ ಏನು ಹೊತ್ತು ತಂದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹುಟ್ಟಬೇಕಾದ್ರೆ ಏನು ತಂದೆ? ಏನು ತಂದೆ? ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗ್ತೀಯ? ಏನೂ ತಗೊಂಡೋಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಆದರೆ ನಿಮ್ಮ ಮಕ್ಕಳಿಗೆ ನೀವು ದೇವರ ಯೋಜನೆಯನ್ನು ಕಲಿಸಿ, ನಿಮ್ಮ ಮಕ್ಕಳು ಆ ದೇವರ ಯೋಜನೆಯಲ್ಲಿ ಇದ್ದರೆ, ನೀನು ಸಾಯಬೇಕಾದ್ರೆ ನಿನ್ನ ಮಕ್ಕಳನ್ನು ಸ್ವರ್ಗಕ್ಕೆ ಸೇರಿಸಿ ಅವರನ್ನು ಒಂದು ದಿನ ಕರ್ಕೊಂಡು ಹೋಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಿನ್ನ ಮೇಲೆ ಜವಾಬ್ದಾರಿ ಇದೆ. ತಂದೆ ತಾಯಿ ಆಗಿರೋದು ಸುಮ್ಮನೆ ಆಟದ ಕೆಲಸವಲ್ಲ, ಅದು ಒಂದು ಪರಲೋಕದ ಜವಾಬ್ದಾರಿಯಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಪರಲೋಕದ ಜವಾಬ್ದಾರಿಯನ್ನು ಉಳ್ಳವರಾಗಿದ್ದೀರಿ. ಈ ಆಲಯದಲ್ಲಿ ಕುಳಿತುಕೊಂಡಿರೋ ಪ್ರತಿಯೊಂದು ತಂದೆ ತಾಯಿ ಪರಲೋಕದ ಜವಾಬ್ದಾರಿಯೊಂದಿಗೆ ನೀವು ಜೀವನವನ್ನು ಮಾಡಬೇಕಾಗ್ತದೆ. ಹಲ್ಲೆಲೂಯಾ. ಎಲ್ಲ ತಂದೆ ತಾಯಿಗಳು 2 ಕೈಗಳನ್ನು ಮೇಲಕ್ಕೆ ಮಾಡಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾನು ಏನು ಮಾಡಬೇಕು? ಬರೆದುಕೊಳ್ರಿ, ಬರೆಯೋರೆಲ್ಲ ಬರೆದುಕೊಳ್ರಿ. ಮೊದಲನೇದಾಗಿ ದೇವರು ನನಗೆ ಕೊಟ್ಟಿರುವ ಮಕ್ಕಳಿಗಾಗಿ ದೇವರಿಗೆ ವಂದನೆ ಹೇಳಬೇಕು. ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿ ಡೇ. ಪ್ರತಿನಿತ್ಯ ನನ್ನ ಮಗುವನ್ನು ನೋಡಿ ನಾನು, ದೇವರೇ ಈ ಮಗನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಮಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನಾನು ದೇವರಿಗೆ ವಂದನೆಯನ್ನು ಹೇಳಬೇಕು. ಪ್ರತಿಯೊಂದು ತಂದೆ ತಾಯಿಯ ಜವಾಬ್ದಾರಿ. ಯಾವಾಗ ನೀವು ನಿಮ್ಮ ಮಕ್ಕಳಿಗಾಗಿ ದೇವರಿಗೆ ವಂದನೆ ಹೇಳ್ತೀರೋ ಆಗ ನಿಮ್ಮ ಮಕ್ಕಳು ಪ್ರವಾದಿಯ ಮೇಲೆ ಬೀಳುವಂಥ ಅಭಿಷೇಕಕ್ಕೆ ಪಾತ್ರರಾಗ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎರಡನೇದಾಗಿ, ನಿಮಗೆ ದೇವರು ಕೊಟ್ಟಿರುವ ಮಕ್ಕಳನ್ನು ದೇವರ ಮಕ್ಕಳಂತೆ ನೀವು ಮೊದಲು ಸ್ವೀಕರಿಸಬೇಕು. ಯು ಹ್ಯಾವ್ ಟು ಅಕ್ಸೆಪ್ಟ್. ನೀವು ಅವರನ್ನ ಸ್ವೀಕರಿಸಬೇಕು. ಆಗ ಮಾತ್ರನೇ ಮುಂಡೆದೆ ಗೂಬೆದೆ ನೀನೊಂಥರ ದರಿದ್ರ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಬಂದಿರೋದು ಯಾರಿಂದ? ಯಾರು ನಿಮಗೆ ಕೊಟ್ಟಿರೋದು? ದೇವರು ಕೊಟ್ಟಿದ್ದು ಮುಂಡೆನ? ದೇವರು ಕೊಟ್ಟಿದ್ದು ದರಿದ್ರನ? ದೇವರು ಕೊಟ್ಟಿದ್ದು ಬೇರೆ ಬೇರೆ ಕೆಟ್ಟ ಪದಗಳಿಂದ ನಿಮ್ಮ ಮಕ್ಕಳನ್ನು ಬೈತಿರಲ್ವಾ? ಅದಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಸಾರಿ ಮಕ್ಕಳನ್ನು ಬೈಬೇಕಾದ್ರೆ ಯಾರನ್ನು ಬೈತಾ ಇದ್ದೀರಿ ಗೊತ್ತಾ? ಯಾರನ್ನು ಬೈತಾ ಇದ್ದೀರಿ ಗೊತ್ತಾ? ಸೊ ಹಾಗಾಗಿ ಪವಿತ್ರಾತ್ಮರ ಮಹೋತ್ಸವಕ್ಕೆ ಬಂದಿರುವ ಪ್ರತಿಯೊಂದು ತಂದೆ ತಾಯಿಗಳು, ನಿಮ್ಮ ಮಕ್ಕಳನ್ನು ನೀವೇನಾದರೂ ಅವಾಚ್ಯವಾದಂಥ ಪದಗಳಿಂದ ನಿಂದನೆ ಮಾಡಬೇಕಾದ್ರೆ ಎಚ್ಚರಿಕೆ, ಎಚ್ಚರಿಕೆಯಾಗಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ, ನಿಮ್ಮ ಮಕ್ಕಳನ್ನು ದೇವರ ಮಕ್ಕಳಂತೆ ಸಾಕುತ್ತೇನೆ ಎನ್ನುವಂತಹ ಒಂದು ವಾಗ್ದಾನವನ್ನು ನೀವು ಮಾಡಬೇಕಾಗ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗಟ್ಟಿಗೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಮ್ಮ ಮಕ್ಕಳಿಗೆ ಬೆಲೆಯನ್ನು ಕೊಡಬೇಕು. ನಾವೇ ನಮ್ಮ ಮಕ್ಕಳಿಗೆ ಬೆಲೆ ಕೊಡಲಿಲ್ಲ, ನಾವೇ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂತೇಳಿದ್ರೆ ನಮ್ಮ ಮಕ್ಕಳು ಒಂದೊಂದು ದಿನ ಪರೋಡಿಗಳಾಗ್ತಾರೆ. ಕಾರಣ ಯಾರು? ತಂದೆ ತಾಯಿಗಳು. ನನಗೆ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಅವರನ್ನು ಬೆಳೆಸುವುದು, ಅವರಿಗೆ ಮೌಲ್ಯವನ್ನು ಕೊಡಿಸುವುದು ಒಂದು ತಂದೆಯ ಆದ್ಯ ಕರ್ತವ್ಯ. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಒಂದು ತಂದೆಯಾದವನು ತನ್ನ ಮಗುವಿಗಾಗಿ ಅದರ ಮೌಲ್ಯವನ್ನು ಕೊಟ್ಟು ಮಾತನಾಡಿಸಬೇಕು. ಯಾವ ರೀತಿಯಾಗಿ ನೀನು ದೇವರೊಂದಿಗೆ ಯಾವ ರೀತಿಯಾಗಿ ಮಾತನಾಡ್ತೀಯಾ ಆ ರೀತಿಯಾಗಿ ನಿನ್ನ ಮಗುವಿನೊಂದಿಗೆ ನೀನು ಮಾತನಾಡಬೇಕು. ಆದರೆ ನಾವಿವತ್ತು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೇವೆ? ಸಾಮಾನ್ಯವಾಗಿ MLA ಮಕ್ಕಳು, MP ಮಕ್ಕಳು, ಮಿನಿಸ್ಟ್ರ್ ಮಕ್ಕಳು ಅಥವಾ ಕೋಟ್ಯಾಧಿಪತಿ ಮಕ್ಕಳು ಬಂದರೆ ಹೇಗೆ ಮಾತಾಡ್ತೇವೆ? ಸರ್ ಬನ್ನಿ ಸರ್, ಹೇ MLA ಮಗ, MLA ಮಗ, MLA ಮಗ. ಹಲೋ, ನಿನ್ನ ಮಕ್ಕಳು ದೇವರ ಮಕ್ಕಳು, ನಿನ್ನ ಮಕ್ಕಳು ದೇವರ ಮಕ್ಕಳು. ಆ ಮಕ್ಕಳನ್ನು ಹೇಗೆ ಮಾತನಾಡಿಸ್ತಾ ಇದೀಯಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಗೇಳಿ ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಸಾಧಾರಣವಾದ ಅಧಿಕಾರದಲ್ಲಿ ಇರುವ ಮಕ್ಕಳಿಗೆ ನೀವಿಷ್ಟೊಂದು ಶ್ರೇಷ್ಠತೆಯ ಗೌರವವನ್ನು ನೀಡಬೇಕಾದ್ರೆ, ಪರಲೋಕದ ದೇವರು ತನ್ನ ಮಗುವನ್ನು ನಿಮ್ಮ ಮಡಿಲಿನಲ್ಲಿ ಇರಿಸಿ ಅವರ ಜಾಗವನ್ನು ನಿಮಗೆ ಕೊಟ್ಟಿರಬೇಕಾದ್ರೆ ಆ ಮಗುವಿಗೆ ನೀವು ಯಾವ ರೀತಿಯಾದಂಥ ಬೆಲೆಯನ್ನು, ಗೌರವವನ್ನು ನೀವು ತೋರಿಸಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೆಲವೊಂದು ತಂದೆ ತಾಯಿಗಳಲ್ಲಿ ಇರ್ತದೆ, ಬ್ರದರ್ ನಾವು ಎಷ್ಟೆಲ್ಲ ಸಾಕಿದ್ವಿ, ದುಡಿದ್ವಿ, ನಿಮಗೇನು ಗೊತ್ತು ಅಂತ. ಒಳಗಡೆ ಇದೆ ಪರಿಶುದ್ಧಾತ್ಮನು ಕೆಲವೊಂದು ಮನಸ್ಸುಗಳನ್ನು ನನ್ನೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ನಾನು ಆಮೇಲೆ ಬರ್ತೇನೆ ನಿಮಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ದೇವರ ಮಕ್ಕಳೇ, ಮಕ್ಕಳು ನಿಮ್ಮನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಮಕ್ಕಳನ್ನು ಗೌರವಿಸಬೇಕು.
ಕಾರಣ ದೇವರು ನಿಮ್ಮನ್ನು ನಂಬಿ ಅವರ ಮಗುವನ್ನು ನಿಮ್ಮ ಕೈಗೇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದುದರಿಂದ ತಂದೆ ತಾಯಿಗಳೇ, ನಿಮ್ಮ ಮಗುವಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಕಾರಣ ಅವರ ಪರವಾಗಿ ದೇವರಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಎರಡು ಕೈಗಳನ್ನು ಮೇಲಕ್ಕೆ ಮಾಡೋಣ. ಎಲ್ಲ ನಿಮ್ಮ ಮಕ್ಕಳಿಗಾಗಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಬೈದಿದ್ದೀರಿ, ಅವಾಚ್ಯವಾದ ಪದಗಳಿಂದ ನಿಂದನೆಯನ್ನು ಮಾಡಿದ್ದೀರಿ, ಶಾಪದ ಮಾತುಗಳನ್ನು ಆಡಿದ್ದೀರಿ, ಇದು ದರಿದ್ರ, ಇದು ಗೂಬೆ, ಅದು ಇದು ಅಂತ ಹೇಳಿದ್ದೀರಿ, ಕಣ್ಣುಗಳನ್ನು ಮುಚ್ಚಿ ಎರಡು ಕೈಗಳನ್ನು ಮೇಲಕ್ಕೆ ಮಾಡಿ ಆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಇನ್ನು ಗಟ್ಟಿಯಾಗಿ, ಯೇಸುವೇ, ಯೇಸುವೇ. ಹಲ 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 ಹಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಪೋಷಣೆಯ ಬಗ್ಗೆ ಬ್ರದರ್ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಬೈಬಲ್ ಏನು ಹೇಳ್ತದೆ ನೋಡೋಣ. ಕೀರ್ತನೆಗಳ ಪುಸ್ತಕ 127, ಕೀರ್ತನೆಗಳು 127, ವಚನಗಳು 3. ನಾನು ಓದ್ಕೊಂಡು ಹೋಗ್ತಾ ಇರ್ತೇನೆ, ಯಾಕಂದರೆ ನಿಮಗೆ ಕೆಲವೊಂದು ಜನರಿಗೆ ಗಂಟ್ಲೆಲ್ಲ ಹೋಗ್ಬಿಡ್ತದೆ. ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಕರುಳ ಕುಡಿಯು ಆತ ನೀಡುವ ಬಹುಮಾನ. ದೇವರ ಮಕ್ಕಳಲ್ಲಿ ಗಮನಿಸಬೇಕಾಗಿರೋದು, ಪ್ರತಿಯೊಂದು ಮಗುವು ಸಹ ಅದು ದೇವರಿಂದ ಬಂದಂಥ ಕೊಡುಗೆಯಾಗಿದೆ. ಬಲಗೈನ ಮೇಲೆ ಕೆತ್ತರೆ, ನನ್ನ ಮಗು, ನನ್ನ ಮಗು, ನನ್ನ ಮಕ್ಕಳು. ಯಾರಿಗೆಲ್ಲ ಮಕ್ಕಳಿದ್ದಾರೆ ಅಂಥವ್ರು ಮಾತ್ರ ಕೈ ಮೇಲೆ ಮಾಡಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಕೆತ್ತವೆ. ಬಲಗೈನ ಮೇಲೆ ಕೆತ್ತಿ, ನನ್ನ ಮಕ್ಕಳು ದೇವರಿಂದ ಬಂದಂತಹ ಉಡುಗೆಯಾಗಿದೆ, ಉಡುಗೊರೆಯಾಗಿದೆ, ಉಡುಗೊರೆಯಾಗಿದೆ. ಹಾಲೆಲೂಯಾ. ಆ ಉಡುಗೊರೆಯನ್ನು ಪ್ರಾಮಾಣಿಕತೆಯಿಂದ ಪೋಷಣೆ ಮಾಡುತ್ತೇನೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಕೈಗಳನ್ನು ಕೆಳಗಡೆ ಇಳಿಸಿರಿ. ಮತ್ತು ಎಫೆಸಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕೆರಳಿಸಬೇಡ್ರಿ, ಪ್ರತಿಯಾಗಿ ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿ ಸಲಹಿರಿ. ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ದೇವರಿಗೆ ಮಕ್ಕಳಿಗೆ ನಾವು ದೇವರ ಬಗ್ಗೆ ಕಲಿಸಬೇಕು. ನಾವೇನು ಮಾಡ್ತೇವೆ, ಭಾಳಷ್ಟು ಕೆರಳಿಸೋದು. ಈಗ ನನ್ನ ಮಗ ಶಾಲೆಗೆ ಹೋಗ್ತಾ ಇರ್ತಾನೆ. ಕಳೆದ ದಿನ ನಾನು ನಿನ್ನೆ ರಾತ್ರಿ ಅವನಿಗೆ ಒಂದು ಮೈಮ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಮೂಕಾಭಿನಯ ಪಾತ್ರ ಮಾಡಬೇಕು. ಏನಾಯಿತು ಅಂತೇಳಿದ್ರೆ, ನಾನು ರಾತ್ರಿ ಬರೋದು ಭಾಳಷ್ಟು ನಿನ್ನೆ ಸಂಜೆ ನನಗೆ 10:30ಗೆ ಬಸ್ ಇದ್ದ ಕಾರಣ ನಾನು ರಾತ್ರಿ 8 ಗಂಟೆಗೆ ಮನೆಗೆ ಹೋದೆ. 9 ಗಂಟೆಗೆ ನಾನು ಬಿಡಬೇಕಾಗಿತ್ತು ಮನೆ. ಅವನು ಕಲ್ತಿರಲಿಲ್ಲ. ಏನಾಯಿತು, ಕಲಿಬೇಕಾಗಿತ್ತು, ಇವನು ಕಲ್ತಲಿಲ್ಲ. ಮಕ್ಕಳು ಯಾವಾಗಲೂ ಸಹ ಭಾಳಷ್ಟು ಆಲಸ್ಯ ಜಾಸ್ತಿ. ನನ್ನ ಮಕ್ಕಳು ಇದ್ದಂಗೆ ಎಲ್ಲರ ಮಕ್ಕಳು ಸಹ ಆಲಸ್ಯವಾಗಿರ್ತಾರೆ. ಎದೋಳ್ರಿ ಅಂತೇಳಿದ್ರೆ ಅರ್ಧ ಗಂಟೆ ತೆಗೆದುಕೊಳ್ತಾರೆ ಈಗಿನ ಕಾಲದ ಮಕ್ಕಳು. ನಮಗೆಲ್ಲ ಆಗಲ್ಲ, ಅಂದರೆ ಸಾಕು ಎದ್ದು ಓಡೋಗ್ಬಿಡ್ತಾ ಇದ್ವಿ. ಏನಾಯಿತು, ನಾನು ರಾತ್ರಿ 8 ಗಂಟೆಗೆ ಮನೆಗೆ ಹೋಗಿದ್ದೀನಿ. ಇವನು ಮೈಮ್ ಮಾಡ್ತಾ ಇದ್ದಾನೆ. ಸೇವ್ ವಾಟರ್ ಎನ್ನುವುದು ಅವನಿಗೆ ಕೊಟ್ಟಿರುವಂಥ ವಿಷಯ. ನೀರನ್ನು ನಾವು ಕಾಪಾಡಬೇಕು ಜಾಗರೂಕತೆಯಿಂದ. ನಾನು ಮನೆಗೆ ಹೋಗಿದ್ದೇನೆ. ಇವನು ಮೈಮ್ ಮಾಡಬೇಕಾದ್ರೆ ಅವರು ನಾಟಕ ರೀತಿಯಲ್ಲಿ ಮಾಡಬೇಕು, ಸೌಂಡು ನಾವು ಮ್ಯೂಸಿಕ್ಕೆಲ್ಲ ಹಾಕ್ಕೊಂಡು. ಇವನು ನೋಡಿದ್ರೆ ಕಣ್ಣಲ್ಲಿ ಕಣ್ಣೀರಿನಿಂದ ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಂಡು ಮಾಡ್ತಾ ಇದ್ದಾನೆ. ನಾನು ನೋಡಿದ್ದೇನೆ, ಇದೇನಾ ಇದು ಮೈಮ್ ಕಣ್ಣೀರಲ್ಲಿ ಮಾಡ್ತಾ ಇದೆಯಾ ನೀನು ಈ ಒಂದು ನಟನೆಯನ್ನು ಅಂತ ಹೇಳಿದಾಗ ಓಡಿ ಬಂದು ನನ್ನ ಅಪ್ಕೊಂಡು, ಪಪ್ಪ ಮಮ್ಮಿ ನನ್ನ ಹೊಡೆದ್ಬಿಡ್ತು ಪಪ್ಪ, ಬೈತಾನೆ ಐತೆ ಪಪ್ಪ, ನಾನು ಏನು ಮಾಡಲಿ ಪಪ್ಪ. ನಾನು ನನ್ನ ಹೆಂಡ್ತಿನ ನೋಡಿದೆ. ನನ್ನ ಹೆಂಡ್ತಿನ ನೋಡ್ಬಿಟ್ಟು, ನೋಡೆ ನಾಳೆ 1ನೇ ಕ್ಲಾಸು ನನಗೆ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ಗೌರವಿಸಬೇಕು ಅನ್ನೋದು ನಾನು ಅಲ್ಲಿ ಬೋಧನೆ ಮಾಡಬೇಕು. ಆದರೆ ಅಲ್ಲೆಲ್ಲ ಫಸ್ಟ್ ಬೋಧನೆ ಮಾಡಬೇಕು, ನಿನಗೆ ಹೇಳ್ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮೊದಲು ನಾನು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಲೆಲೂಯಾ, ಹಾಲೆಲೂಯಾ. ಸ್ವಂತ ಮನೆಯನ್ನೇ ಬದಲಾವಣೆ ಮಾಡದವನು ಧರ್ಮಸಭೆಯಲ್ಲಿರುವ ಕುಟುಂಬಗಳನ್ನು ಹೇಗೆ ಬದಲಾವಣೆ ಮಾಡ್ತೀಯಾ? ಪ್ರೈಸ್ ದ ಲಾರ್ಡ್. ನಾವು ಮೊದಲು ಹೇಗೆ ಅಂತ ಹೇಳಿದ್ರೆ, ಬೇರೆಯವ್ರ ಮಕ್ಕಳು ತಪ್ಪನ್ನು ಮಾತ್ರ ತೋರಿಸ್ತೇವೆ, ಆದರೆ ನಮ್ಮ ಮಕ್ಕಳ ತಪ್ಪನ್ನು ತೋರಿಸೋದೇ ಇಲ್ಲ. ಪ್ರೈಸ್ ದ ಲಾರ್ಡ್. ನಮ್ಮ ಮನೆಯಲ್ಲಿ ಎಲ್ಲ ಬಚ್ಚಿಟ್ಟು ಬಿಡ್ತೇವೆ, ಬೇರೆಯವ್ರದ್ದು ಅಂತ ಹೇಳಿದ್ರೇ ಹೀಗೆ ಮುಂದೆ ಇಡೋದು. ಪ್ರೈಸ್ ದ ಲಾರ್ಡ್.
ನಾನು ಹೇಳಿದೆ ನನ್ನ ಹೆಂಡತಿಗೆ, ನೀನು ಮಾಡ್ತಾ ಇರೋದು ತಪ್ಪು. ಬೈಬಲ್ ಏನು ಹೇಳ್ತದೆ? ನಿಮ್ಮ ಮಕ್ಕಳನ್ನು ಕೆರಳಿಸಬೇಡ್ರಿ. ಎಸ್, ಈಗಿನ ಕಾಲದಲ್ಲಿ ಅವರಿಗೆ ಭಾಳಷ್ಟು ತೊಂದರೆ ಇದೆ. ಮಕ್ಕಳಿಗೆ ಭಾಳಷ್ಟು ರೀತಿಯಾದ ತೊಂದರೆಗಳಿದೆ. ಸುಮಾರು ಕೌನ್ಸಿಲಿಂಗ್ನಲ್ಲಿ ನಾನು ಕುಳಿತುಕೊಳ್ಬೇಕಾದ್ರೆ ನಾನು ಭಾಳಷ್ಟು ಮಕ್ಕಳಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡ್ತೇನೆ. ಮಕ್ಕಳಿಗೆ ಮಾತ್ರ ನಾನು ಕೌನ್ಸಿಲಿಂಗ್ಗೆ, ಯೌವನಸ್ಥರಿಗೆ ಕುಳಿತುಕೊಳ್ಬೇಕಾದ್ರೆ ಎಲ್ಲ ಮಕ್ಕಳು ಹೇಳುವುದು ಏನು ಗೊತ್ತಾ? ನಂಬ್ತಿರೋ ಬಿಡ್ತಿರೋ 5ನೇ ಕ್ಲಾಸು ಹುಡುಗಿಗೆ ಸೂಸೈಡಲ್ ಟೆಂಡೆನ್ಸಿ ಇದೆ, ಆತ್ಮಹತ್ಯೆ ಚಿಂತೆ ಇದೆ. ಎಲ್ಲಿಂದ ಬಂತು? ದುಡಿಯೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ, ಬಟ್ಟೆ ಒಗೆಯೋದಿಲ್ಲ, ಮನೆ ಕೆಲಸ ಮಾಡೋದಿಲ್ಲ. 5ನೇ ಕ್ಲಾಸ್ ಹುಡುಗಿಗೆ ಎಲ್ಲಿಂದ ಬಂತು? ಕಾರಣ ಮನೆಯಲ್ಲಿ ತಂದೆ ತಾಯಿಗಳಿಂದ ಬೀಳುತ್ತಿರುವಂಥ ಒತ್ತಡ, ದ ಪ್ರೆಷರ್, ತುಂಬ ಪ್ರೆಷರ್. ಈಗಾಗಲೇ ಶಾಲೆಯಲ್ಲಿ ಅವರಿಗೆ ಪ್ರೆಷರ್ ಇದೆ, ಒತ್ತಡ ಇದೆ. ಆದರೆ ಈ ಒತ್ತಡವನ್ನು ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವರೇನು ಮಾಡ್ತಾರೆ? ಏನಾದರೂ ಸ್ವಲ್ಪ ಓದಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದೇನು, ಬೆತ್ತ ತೆಗೆದುಕೊಂಡು ಪಟ 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 ಅಂತ ಕೋಲಲ್ಲಿ ಹೊಡಿ, ಇಲ್ಲ ಅಂತೇಳಿದ್ರೆ ಟ್ಯೂಷನಲ್ಲಿ ಟೀಚರು ಹೊಡಿತಾರೆ, ಇಲ್ಲ ಅಂತೇಳಿದ್ರೆ ನಾವು ಬಾಯಲ್ಲಿ ಗದರಿಸೋದು, ಬೈಯೋದು, ನಿಂದನೆ ಮಾಡೋದು, ಟೀಚರು ಅದನ್ನೇ ಮಾಡ್ತಾರೆ. ಯಾವ ಮಕ್ಕಳು ಈ ರೀತಿಯಾದ ಒತ್ತಡವಾದ ಪರಿಸ್ಥಿತಿಯಲ್ಲಿ ಬೆಳೀತಾರೆ? ಎಲ್ಲಿಂದ ಫಸ್ಟ್ ರ್ಯಾಂಕ್ ಬರ್ತಾರೆ? ಬೈಬಲ್ ಹೇಳ್ತದೆ, ಸರ್ವೇಶ್ವರನ ಆತ್ಮ ನನ್ನ ಮೇಲಿದೆ. ಎಲ್ಲಿದೆ? ಈ ಒತ್ತಡದಲ್ಲಿ ಮಕ್ಕಳು ಎಲ್ಲಿಂದ ಪಾಸ್ ಆಗ್ತಾರೆ? ಎಲ್ಲಿಂದ ಅವರು ಒಳ್ಳೆಯ ರೀತಿಯಾದಂತಹ ಒಂದು ಸ್ಟಡೀಸನ್ನು ಅವರು ಮಾಡ್ತಾರೆ? ಕಾರಣ ಯಾರು ಗೊತ್ತಾ? ನಾವು ತಂದೆ ತಾಯಿಗಳು. ನಮ್ಮದೇ ತಪ್ಪು. ನಮಗೆ ಗೊತ್ತಿರೋದೇನು ಗೊತ್ತಾ? ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂತ ಹೇಳಿದ್ರೆ ಬೈಯೋದು, ಒಡೆಯೋದು, ಇಷ್ಟೇ. ಅದು ಬಿಟ್ಟರೆ ಬೇರೆ ಏನೋ ಗೊತ್ತಿಲ್ಲ. ನಾನು ನನ್ನ ಹೆಂಡತಿಗೆ ಹೇಳಿದೆ, ನೀನು ಮಾಡ್ತಾ ಇರೋದು ಭಾಳ ತಪ್ಪು. ಏನಂತ ಹೇಳಿದ್ರೆ, ಈ ಸಣ್ಣ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಇಷ್ಟೊಂದು ಒತ್ತಡವನ್ನು ಬೀರಿದ್ದೇ ಆದರೆ ಅವರು ಓದಿ ಮಂಕಾದ ಕೂಸು ಬಟ್ಟ ಆಗ್ಬಿಡ್ತಾರೆ. ಏನು ಓದಿದ್ರು ತಲೆಗೆ ಹತ್ತೋದೇ ಇಲ್ಲ. ಸುಮಾರು ಜನ ಬಂದು ತಾಯಂದ್ರೆ ನನ್ನ ಹತ್ರ ಹೇಳ್ತಾರೆ, ಬ್ರದರ್ ಎಷ್ಟೇ ಓದಿದ್ರು ಇವನು ತಲೆಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು, ಶಿಸ್ತನ್ನು ಕಲಿಸಬೇಕು. ನಿಮ್ಮಪ್ಪ ನಿಮ್ಮಮ್ಮ ನಿಮಗೆ ಕಲಿಸಿದ್ರು, ಓಕೆ ಒಪ್ಕೊಳ್ತೀನಿ, ಅವರಿಗೆ ಗೊತ್ತಿರಲಿಲ್ಲ. ಆದರೆ ನಿಮಗೆ ದೇವರು ಹೇಳಿಕೊಟ್ಟಿದ್ದಾರಲ್ವಾ, ನಿಮ್ಮ ಮಕ್ಕಳನ್ನು ಶಿಸ್ತಿನಿಂದ, ಸುಶಿಕ್ಷೆಯನ್ನು, ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಡಿಸಿಪ್ಲಿನನ್ನು ಕಲಿಸ್ರಿ. ಮಿಲಿಟ್ರಿ ಸಿಸ್ಟಮ್ ತರಬೇಡ್ರಿ ಮನೆಗೆ. ಪ್ರೀತಿಯಿಂದ ಅವರನ್ನು ಬದಲಾವಣೆ ಮಾಡಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಒಂದು ಏಟು ಹೊಡಿದಿರ ನನ್ನ ತಾಯಿ ಅವರನ್ನು ಸಾಕಿದ್ರು. ಸಂತ ಜೋಸೆಫರು ಒಂದು ಗದರುವಿಕೆ ಇಲ್ದಿರ ಯೇಸು ಸ್ವಾಮಿಯನ್ನು ಬೆಳೆಸಿದ್ರು. ಇಂದು ನಾನೇನು ಮಾಡ್ತಾ ಇದ್ದೀನಿ? ನನ್ನ ಮಕ್ಕಳ ಪರಿಸ್ಥಿತಿಗೆ ಕಾರಣ, ಹೊಣೆ ನಾನೇ. ಐ ಆಮ್ ದ ರೀಸನ್, ನಾನೇ ಕಾರಣ. ಆದ್ದರಿಂದ ದೇವರ ಮಕ್ಕಳೇ, ಬೈಬಲ್ ಹೇಳ್ತದೆ, ನಿಮ್ಮ ಮಕ್ಕಳನ್ನು ಕೆರಳಿಸಬೇಡ್ರಿ. ಅವರಿಗೆ ಯಾವಾಗ ಸರಿಯಾದ ಮಾರ್ಗದಲ್ಲಿ ಅವರನ್ನು ಪ್ರಾರಂಭ ಮಾಡಿರಿ. ಎಸ್, ತಪ್ಪು ಮಾಡ್ತಾರೆ, ಏನು ಮಾಡೋಕ್ಕಾಗ್ತದೆ? ವರ್ಷಗಳ ಹಿಂದೆ, 1 ವರ್ಷದ ಹಿಂದೆ ನನ್ನ ಮಗ, ನಾನು ಪಾಕೆಟಲ್ಲಿ ದುಡ್ಡು ಇಟ್ಬಿಟ್ಟು ಹೋಗಿದ್ದೆ ನನ್ನ ವಾಲೆಟ್ನಲ್ಲಿ. ಅದರಲ್ಲಿ ಅವನು 10 ರೂಪಾಯಿ ಕದ್ದುಬಿಟ್ಟಿದ್ದ. ನಾನು ಕದ್ದುಬಿಟ್ಟಿದ್ದ ಅಂತ ಹೇಳಿದಾಗ ನನಗೆ ಗೊತ್ತಾಯ್ತು ಇವನು 10 ರೂಪಾಯಿ ಕದ್ದಿದ್ದಾನೆ ಅಂತ. ಆದರೆ ಸಾಧಾರಣವಾಗಿ ತಂದೆ ತಾಯಿಗಳು ಏನು ಮಾಡ್ತಾರೆ? ಬೆತ್ತ ತೆಗೆದುಕೊಂಡು ಪಟ 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 ಅಂತ ಹೊಡಿತಾರೆ, ಅಂತ ಹೇಳ್ತಾರೆ. ಆದರೆ ನನಗೆ ಗಾಂಧೀಜಿಯ ಬಗ್ಗೆ, ಅವರ ತಂದೆಯ ಬಗ್ಗೆ ಭಾಳಷ್ಟು ಅಭಿಮಾನ ಇದೆ. ಗಾಂಧೀಜಿ ಒಂದು ಸಾರಿ ಏನು ಮಾಡ್ತಾರೆ, ಈ ರೀತಿಯಾಗಿ ಒಂದು ಕಳ್ತನದ ಒಂದು ತಪ್ಪನ್ನು ಮಾಡಿಬಿಟ್ಟಿರ್ತಾರೆ. ಅವರ ತಂದೆ ಏನು ಮಾಡ್ತಾರೆ, ಅವರ ಹತ್ರ ಮಾತಾಡೋದು ನಿಲ್ಲಿಸ್ಬಿಟ್ಟಿರ್ತಾರೆ. ಗಾಂಧೀಜಿಗೆ ಭಾಳಷ್ಟು ಕಳವಳ. ಅಯ್ಯೋ, ತಂದೆ ಮಾತನಾಡ್ತಾ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ಗಾಂಧೀಜಿ ಒಂದು ಪತ್ರ ಬರೀತಾರೆ ತನ್ನ ತಂದೆಗೆ, ಅಪ್ಪ ನಾನು ತಪ್ಪನ್ನು ಮಾಡಿದ್ದೇನೆ. ನಿಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಅವರನ್ನು ತಿದ್ದಲು ಪ್ರಾರಂಭ ಮಾಡಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ಕೆಲವೊಂದು ಜನ ಹೇಳ್ತಾರೆ, ಬ್ರದರ್ ನಮ್ಮ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ. ನಿಮ್ಮ ಮೊಮ್ಮಕ್ಕಳನ್ನು ತಿದ್ದಿರಿ. ಅಥವಾ ನಿಮ್ಗೆ ಯಾರಾದರೂ ಕುಟುಂಬಸ್ಥರು ಗೊತ್ತಿದ್ರೆ ಅವರಿಗೆ ನೀತಿ ಪಾಠವನ್ನು ಹೇಳ್ರಿ, ಬುದ್ಧಿಯನ್ನು ಹೇಳ್ರಿ. ನನಗೆ ತಿಳಿದಷ್ಟು ಎಲ್ರಿಗೂ ಸಹ ಸಣ್ಣ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತಿನಿಂದ ಪ್ರಾರಂಭ ಮಾಡಿ ಅವರಿಗೆ ಬಾಲ್ಯದಲ್ಲೇ ಸರಿದಾರಿಯಲ್ಲಿ ನಡೆಸ್ರಿ. ನನಗೆ 10 ರೂಪಾಯಿ ಕದ್ದಿದ್ದಾನೆ ಅಂತ ಗೊತ್ತಾಯಿತು. ನಾನು ನನ್ನ ಮಗನನ್ನು ಕರೆದೆ, ಇನೋಕ್ ಬಾಯ್ಲಿ ಅಂತ ಹೇಳಿದೆ. ಅವನು ಬಂದ, ಏನಾದರೂ ತಪ್ಪು ಮಾಡಿದ್ಯಾ ಅಂತ ಕೇಳಿದೆ. ಇಲ್ಲ ಪಪ್ಪ ನಾನೇನು ಮಾಡಿಲ್ಲ. ಎಲ್ಲ ಮಕ್ಕಳು ತಪ್ಪು ಮಾಡಿದಾಗ ಹೇಳೋದು, ಇಲ್ಲ ಪಪ್ಪ ನಾನೇನು ಮಾಡಲಿಲ್ಲ. ಇನ್ನೊಂದು ಸಾರಿ ಹೇಳು, ಇಲ್ಲ ಪಪ್ಪ ನಾನೇನೂ ಮಾಡಲಿಲ್ಲ. ಅಲ್ಲೇ ಗೊತ್ತಾಯಿತು ನನ್ನ ಮಗ ಕದ್ದಿದ್ದಾನೆ ಅಂತ. ಸೊ ಹಾಗಾಗಿ ನಾನು ಹೇಳಿದೆ,
ನಾನಿರೋದಿಲ್ಲ, ಅಮ್ಮನೂ ಇರೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಾವು ದೇವರಂತ ಹೇಳೋದಿಲ್ಲ, ತಾಯಿ ಅಂತ ಕರಿತೀವಿ. ಮನೆಯಲ್ಲಿ ನಮಗೆ ತಾಯಿ ಇದೆ, ಆ ತಾಯಿ ನಮ್ಮನ್ನು ನೋಡ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ತಾಯಿ ನಮ್ಮನ್ನು ನೋಡ್ತದೆ, ಆ ತಾಯಿಗೆ ನಾವು ಲೆಕ್ಕ ಕೊಡಬೇಕಲ್ಲ ಅಂತ ಹೇಳಿದೆ. ಆವಾಗ ಅವನು ಸೀದಾ ಹತ್ಕೊಂಡು ಬಂದು ನನ್ನನ್ನು ಅಪ್ಕೊಂಡು ಒಂದು ಮಾತನ್ನು ಹೇಳ್ದ, ಪಪ್ಪ ಇನ್ನು ಮುಂದೆ ನಾನು ಯಾವುದೇ ರೀತಿಯಾದಂಥ ಹಣವನ್ನು ನಾನು ಕದಿಯೋದಿಲ್ಲ ಅಂತ ವಾಗ್ದಾನ ಮಾಡ್ದ. ಇವತ್ತಿಗೂ ಸಹ ಅವನು 5ನೇ ಕ್ಲಾಸಲ್ಲಿದ್ದಾನೆ. ಸೊ ನಾನು ಸುಮಾರು ಹಣಕಾಸನ್ನು ಬೆಡ್ ಮೇಲೆ ಅಲ್ಲಿ ಇಲ್ಲಿ ನಾನು ಬಿಟ್ಬಿಟ್ಟು ಹೋದೆ ಅಂತ ಹೇಳಿದ್ರೆ ಅವನೇ ಜಾಗರೂಕತೆಯಿಂದ ತೆಗೆದು ನನ್ನ ಡ್ರಾಯರಲ್ಲಿ ಇಟ್ಬಿಟ್ಟು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತದೆ, ಬಾಲ್ಯದಿಂದಲೇ ಮಕ್ಕಳನ್ನು ಸರಿದಾರಿಯಲ್ಲಿ ಬೆಳೆಸು. ಕಠಿಣವಾದ ದಂಡನೆ ಶಿಸ್ತನ್ನು ಕೊಡಲೇಬೇಡ್ರಿ. ಸರಿಯಾಗಿ ಪ್ರಾರಂಭ ಮಾಡಿ. ಎಸ್, ಮಕ್ಕಳು ತಪ್ಪು ಮಾಡ್ತಾರೆ, 100% ಮಾಡ್ತಾರೆ. ನಾವು ಮಾಡಲಿಲ್ವಾ? ಕೆಲವೊಂದು ಜನ PhD ಮಾಡಿಬಿಟ್ಟು ಕುಳಿತ್ಕೊಂಡು ಬಿಟ್ಟಿರ್ತಾರೆ. ಅವರು ನೋಡಬೇಕು ಮಕ್ಕಳನ್ನ ತಿದ್ದುವುದು. ನನಗೆ ಭಾಳ ನೋವಾಗ್ತದೆ. ನನಗೆ ಕೇಳಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಕಾರಣ ಅಂತೇಳಿ ವೃತ್ತಿಯಲ್ಲಿ ನಾನು ಸ್ವಲ್ಪ ನ್ಯಾಯದ ಕಡೆ ವಾಲ್ತೇನೆ. ಸೊ ಕಾನೂನಿನಲ್ಲಿ ನಾನು ಇರೋದ್ರಿಂದ ನನಗೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕನ್ನಿಸ್ತದೆ. ಸರಿಯಾಗಿ ಮಕ್ಕಳನ್ನು ತಿದ್ದಬೇಕು. ನಾನು ಕೇಳಬೇಕು ಅಂದ್ಕೊಳ್ತೀನಿ, ಸಣ್ಣ ವಯಸ್ಸಿನಲ್ಲಿ ಈ ಮಕ್ಕಳಾದ್ರೆ ಹೀಗಿದ್ದಾರೆ, ನೀನು ಹೆಂಗಿದ್ದೋ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಕ್ಕಳನ್ನು ಸರಿಯಾಗಿ ಬಾಲ್ಯದಲ್ಲಿ ಸರಿಯಾಗಿ ತಿದ್ದರೆ, ಎಸ್ ತಪ್ಪು ಮಾಡ್ತಾರೆ, ನಾವೇನು ಮಾಡಬೇಕು? ಸರಿಯಾಗಿ ಅವರನ್ನು ಬೆಳೆಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಸೇವೆ ಮಾಡೋದನ್ನು ಕಲಿಸಬೇಕು. ಎಷ್ಟು ಜನರ ಮಕ್ಕಳು ಆಲ್ಟರ್ ಬಾಯ್ಸ್ ಇದ್ದೀರಾ? ಎಷ್ಟು ಜನ ನಿಮ್ಮ ಮಕ್ಕಳನ್ನು ಆಲ್ಟರ್ಗೆ ಕಳಿಸ್ತೀರಾ? ಆಲ್ಟರ್ ಬಾಯ್ಸ್ಗೆ ಕೈ ಮೇಲೆ ಮಾಡಿ ನೋಡೋಣ. ಬಲಿಪೀಠದ ಸೇವೆಗೆ ಕಳಿಸ್ತೀರಾ? ಮೇಲೆ ಕೈ ಮೇಲೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ನಿಮ್ಮ ಮಕ್ಕಳನ್ನು ಸಣ್ಣ ವಯಸ್ಸಿನಿಂದಲೇ ಬಲಿಪೀಠದ ಸೇವೆಗೆ ಕಳಿಸಬೇಕು. ಈಗ ಸಣ್ಣ ವಯಸ್ಸಿನಲ್ಲಿ ಅವರು ಯಾವಾಗ ಬಲಿಪೀಠದ ಸೇವೆ ಮಾಡ್ತಾರೆ, ಮುಂದೊಂದು ದಿನ ಯಾಜಕರಾಗಿ, ಕನ್ಯಾಸ್ತ್ರೀಯಾಗಿ ಧರ್ಮಸಭೆಯ ಸೇವೆಯನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಸಣ್ಣ ವಯಸ್ಸಿನಿಂದಲೂ ಸ್ವಾಮಿಯರಾಗುವಂಥ ಭಾಳ ಆಸೆ ಇತ್ತು, ಭಾಳ ಆಸೆ. ಸಣ್ಣ ವಯಸ್ಸಿನಿಂದನೂ ನಾನು ಫಾದರ್ ಆಗಬೇಕು ಅಂದ್ಕೊಂಡೇ ಬಂದೆ. ಅದಾದಮೇಲೆ ನನ್ನ ಯೌವನದಲ್ಲಿ ಏನಾಯಿತು ಅಂತೇಳಿದ್ರೆ, ಸೈತಾನನು ನನಗೆ ಹಾದಿ ತಪ್ಪಿಸ್ದ, ನಾನು ಹಾದಿ ತಪ್ಪೋದೆ. ತದನಂತರ ಏನಾಯಿತು, ನಾನು ನಿಮ್ಮ ಥರ ಒಂದಿನ ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬರಬೇಕಾದ್ರೆ ಇಲ್ಲೊಬ್ಬ ಪ್ರಬೋಧಕರಿದ್ದರು. ಆ ಪ್ರಬೋಧಕರು ಈ ಆಲ್ಟರ್ ಬಾಯ್ಸ್ನ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ನನಗೆ ನನ್ನ ಆಸೆ ಹೊರಗಡೆ ಬಂತು. ನಾನು ಹೋಗಿ ಬ್ರದರ್ ಹತ್ರ ಕೇಳಿದೆ, ಬ್ರದರ್ ನಾನು ಸಾಮ್ಯರಾಗ್ಬಿಡ್ತೀನಿ. ನಾನು ಆಗ ಮದುವೆ ಆಗಿರಲಿಲ್ಲ. ನಾನು ಡಿವೈನ್ ಧ್ಯಾನಕ್ಕೆ ಮಂದಿರಕ್ಕೆ ಬಂದಾಗ ನಾನು ಸಾಮ್ಯರಾಗ್ತೀನಿ ಅಂತ ಹೇಳಿದೆ. ಆಗ ಬ್ರದರ್ ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಅದಾದಮೇಲೆ ಹೇಳಿದರು, ನಿನ್ನ ತಾಯಿಯ ಕಣ್ಣೀರು ನಿನ್ನನ್ನು ನಿಲ್ಲಿಸ್ತಾ ಇದೆ. ನಾನು ಹೇಳಿದೆ, ಈಗೇನು ಮಾಡೋದು? ಬ್ರದರ್ ಹೇಳಿದ್ರು, ಸ್ವಾಮಿಯರಾಗೋದಕ್ಕಾಗೋದಿಲ್ವಾ? ಒಬ್ಬ ಪ್ರವಾದಿಯಾಗಿ ಕೆಲಸ ಮಾಡು, ಶುಭ ಸಂದೇಶದ ಸೇವೆಯನ್ನು ಮಾಡು ಅಂತೇಳಿ ನನಗೆ ಹೇಳಿದ್ರು. ಇವತ್ತು ನನ್ನ ಆಸೆ ಏನು ಗೊತ್ತಾ? ನನಗೊಂದು ಗಂಡು ಮಗ ಇದ್ದಾನೆ. ನಾನು ಇವತ್ತು ಸಹ ಬೆಳಿಗ್ಗೆ ದೇವರಿಗೆ ಹೇಳಿದೆ, ದೇವರೇ ನಿನ್ನ ಚಿತ್ತವಾದರೆ ನನ್ನ ಮಗನನ್ನು ಧರ್ಮಸಭೆಗಾಗಿ ಉಪಯೋಗ ಮಾಡಿಕೋ, ಅವನನ್ನು ಗುರುವಾಗಿ ತೆಗೆದುಕೋ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ನನ್ನ ಒಂದು ಮಕ್ಕಳು ಸಂತಾನ ಬೆಳೆಯುವುದಲ್ಲ, ಧರ್ಮಸಭೆ ಬೆಳೆಯಬೇಕು. ಯೇಸು ಕ್ರಿಸ್ತರ ಶುಭ ಸಂದೇಶ ನನ್ನ ಕುಟುಂಬದ ಪರವಾಗಿ ಲೋಕದ ಕಟ್ಟ ಕಡೆಯವರೆಗೆ ಅದು ಹರಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳಿಗೆ ಒಂದು ಆಲ್ಟರ್ ಸರ್ವಿಸ್ನ ಕಲಿಸ್ರಿ. ಮಕ್ಕಳು ಬರಬೇಕು, ಬಲಿಪೂಜೆಯಲ್ಲಿ ಪಾಲ್ಗೊಳ್ಬೇಕು, ಆಲ್ಟರ್ನ ಕೆಲಸ ಮಾಡಬೇಕು. ಆಗ ಅವರಿಗೆ ಒಂದು ಉತ್ಸಾಹ ಬರ್ತದೆ, ಯೇಸುವಿನ ಬಗ್ಗೆ ಆಲೋಚನೆ ಬರ್ತದೆ. ಮುಂದೊಂದು ದಿನ ಇದೇ ಬಲಿಪೀಠ ಅವರನ್ನು ಎಲ್ಲ ದುಷ್ಟ ಶಕ್ತಿಗಳಿಂದ ಮತ್ತು ಮಾದಕವಾದ ವ್ಯಸನ, ಸಿಗರೇಟು, ಬೀಡಿ, ತಂಬಾಕು, ದುಷ್ಟ ಶಕ್ತಿಗಳ ಸ್ನೇಹದಿಂದ ಅದು ಕಾಪಾಡ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಮಕ್ಕಳು ಬಲಿಪೀಠದ ಹತ್ತಿರದಲ್ಲಿರ್ತಾರೆ ಅವರು ಸೈತಾನನಿಂದ ದೂರವಿರ್ತಾರೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನು ಎಷ್ಟು ಬಲಿಪೀಠದ ಹತ್ತಿರಕ್ಕೆ ತರ್ತೀರೋ ನಿಮ್ಮ ಮಕ್ಕಳು ಅಷ್ಟು ಸೈತಾನನಿಂದ ದೂರವಿರ್ತಾರೆ. ಎಷ್ಟು ಜನಕ್ಕೆ ಆಸೆ ಇದೆ ನನ್ನ ಮಕ್ಕಳು ಸೈತಾನನಿಂದ ದೂರ ಇರಬೇಕು?
ಕೈಗಳನ್ನು ಮೇಲಕ್ಕೆ ಮಾಡಿ ಒಂದು ನಿಮಿಷ ನಿಮ್ಮ ಮಕ್ಕಳನ್ನು ಈ ಬಲಿಪೀಠಕ್ಕೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಹಾಲೆಲುಯಾ, 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 ಹಾಲೆಲುಯಾ. ಸರ್ವಶಕ್ತರಾದ ದೇವರೇ, ನನ್ನ ಮಕ್ಕಳನ್ನು ಸಮರ್ಪಿಸ್ತಾ ಇದ್ದಾನೆ. ಈಗೋ ನಿಮ್ಮ ಬಲಿಪೀಠಕ್ಕೆ ಸಮರ್ಪಿಸ್ತಾ ಇದ್ದಾನೆ. ಒಂದು ಪ್ರವಾದಿಯಾಗಿ, ಪ್ರೇಷಿತರಾಗಿ, ಗುರುವಾಗಿ, ಕನ್ಯಾಸ್ತ್ರೀಯಾಗಿ ನನ್ನ ಮಗುವನ್ನು ಆಯ್ಕೆ ಮಾಡಿಕೊಳ್ಳಿರಿ. ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ಹಾಲೆಲುಯಾ, ಹಾಲೆಲುಯಾ. ಯೇಸುವೇ ಸ್ತೋತ್ರ. ಈ ಮಕ್ಕಳು ಏನು ಮಾಡಬೇಕು? ಇಲ್ಲಿರೋ ಮಕ್ಕಳಿಗೆಲ್ಲ ನಾನು ಎಷ್ಟು ಹೇಳಿದ್ರು ಅವ್ರ ತಲೆಗೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಚಿಕ್ಕ ಮಕ್ಕಳು. ಈ ಕಿವಿಯಲ್ಲಿ ಕೇಳ್ತವೆ, ಈ ಕಿವಿಯಲ್ಲಿ ಬಿಟ್ಬಿಡ್ತವೆ. ನಾನು ಅದೇ ತಾನೇ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಸಣ್ಣವರು ಇರಬೇಕಾದ್ರೆ ಎಷ್ಟೇ ಹೇಳ್ಕೊಟ್ರು ನಾವೇನು ಮಾಡಿದ್ವಿ? ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಟ್ಬಿಟ್ರಿ. ಆದರೆ ತಂದೆ ತಾಯಿಗಳು ಅವರಿಗೆ ಬದಲಾವಣೆಯನ್ನು ತರಬಹುದು. ಹೇಗೆ ಅಂತೇಳಿದ್ರೆ, ಫಸ್ಟ್ ಯು ರೆಸ್ಪೆಕ್ಟ್ ದೆಮ್. ನೀವು ಅವರಿಗೆ ಮೊದಲು ಮರ್ಯಾದೆಯನ್ನು ಕೊಡ್ರಿ, ಆಗ ಅವರು ನಿಮಗೆ ಮರ್ಯಾದೆಯನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಲ್ಲ ಯೌವನದಲ್ಲಿರುವಂಥ ಮಕ್ಕಳಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ. ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ನೀಡ್ರಿ. ಕಾರಣ, ನಿಮಗೆ ತಂದೆ ತಾಯಿಯನ್ನು ಕೊಟ್ಟಿರೋದು ಯಾರು? ಯಾರು ಕೊಟ್ಟಿರೋದು? ದೇವರು ಕೊಟ್ಟಿರುವ ತಂದೆ ತಾಯಿ ಗೂಬೆನಾ? ದೇವರು ಕೊಟ್ಟಿರುವ ತಂದೆ ತಾಯಿ ಏನೇನೋ ಬೈತಿರಲ್ವಾ? ಬುದ್ಧಿ ಇಲ್ಲ, ಅದು ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ, ನಾನು ಏನು ಕೇಳಿದ್ರು ಕೊಡಿಸೋದಿಲ್ಲ, ಪೆನ್ ಕೊಡಿಸೋದಿಲ್ಲ, ಅಲ್ಲಿಗೆ ಕಳಿಸೋದಿಲ್ಲ, ಇಲ್ಲಿಗೆ ಕಳಿಸೋದಿಲ್ಲ. ನೀವು ಯಾರ ಮೇಲೆ ನಿಂದನೆ ಹಾಕ್ತಾ ಇದ್ದೀರಾ? ದೇವರ ಮೇಲೆ ನಿಂದನೆ ಹಾಕ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಈ ಆಲಯದಲ್ಲಿರೋ ಪ್ರತಿಯೊಂದು ಮಕ್ಕಳು ಇವತ್ತೇನು ಮಾಡಬೇಕು? ಆರಾಧನೆಯಲ್ಲಿ ನಿಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು ಮತ್ತು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು. ಆಗ ಎಲ್ಲ ಯೌವನಸ್ಥರ ಮೇಲೆ ಪವಿತ್ರಾತ್ಮರ ಅನುಗ್ರಹ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಈ ಮಕ್ಕಳನ್ನು ಸಾಕುವುದರ ಬಗ್ಗೆ ಬೈಬಲ್ ಏನು ಹೇಳ್ತದೆ? ಬಹಳ ಸೂಪರಾಗಿ ಒಂದು ಬೈಬಲ್ನಲ್ಲಿ ಒಂದು ಸ್ಟೋರಿ ಇದೆ, ನನ್ನೊಂದಿಗೆ ತೆಗೆದುಕೊಳ್ಳ್ರಿ. ಒಂದು ಸಮುವೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಒಂದು ಋಣಾತ್ಮಕವಾದಂಥ ಉದಾಹರಣೆ, ದ ನೆಗೆಟಿವ್ ಎಕ್ಸಾಂಪಲ್, ಒಂದು ನೆಗೆಟಿವ್ ಎಕ್ಸಾಂಪಲನ್ನು ನಾವು ಗಮನಿಸ್ತೇವೆ. ಯಾವಾಗ ಒಂದು ಕುಟುಂಬದ ತಂದೆ ತಾಯಿಗಳು ದೇವರನ್ನು ಮರೆತು ಬಿಡ್ತಾರೆ, ತನ್ನ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡೋದಿಲ್ವೋ, ಆ ಮಕ್ಕಳು ಏನಾಗ್ತಾರೆ? ಗಮನಿಸುವುದಾದರೆ ಅಲ್ಲಿ ಏಲಿ ಎನ್ನುವಂಥ ಒಬ್ಬ ಪ್ರಧಾನ ಯಾಜಕ ಇದ್ದಾನೆ. ಯಾರು? ಗಟ್ಟಿಯಾಗಿ ಯಾರು? ಪ್ರಧಾನ ಯಾಜಕ. ಏಲಿ ಎನ್ನುವನು ಪ್ರಧಾನ ಯಾಜಕ. ಅವನಿಗೆ 2 ಮಕ್ಕಳಿರ್ತಾರೆ. ಒಬ್ಬನ ಹೆಸರು ಒಫ್ನಿ, ಇನ್ನೊಬ್ಬನ ಹೆಸರು ಫಿನೆಹಾಸ್. ಒಂದು ಕುಟುಂಬದಲ್ಲಿ ತಂದೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ತಂದೆ ತನ್ನ ಮಕ್ಕಳನ್ನ ಬಗ್ಗೆ ಪಾಲನೆ ಮಮತೆ ವಹಿಸಲಿಲ್ಲ ಅಂತ ಹೇಳಿದ್ರೆ, ತನ್ನ ಮಕ್ಕಳು ಏನು ಮಾಡ್ತಾರೆ? ಅವರು ಅಶಿಸ್ತಿನಿಂದ ವರ್ತಿಸ್ತಾರೆ ಮತ್ತು ಎಲ್ಲ ರೀತಿಯಾದಂತಹ ಕೆಟ್ಟ ಕಾರ್ಯಗಳಲ್ಲಿ ಬೀಳ್ತಾರೆ. ಇದರಿಂದ ಏನಾಯಿತು? ಅವನ ಕುಟುಂಬ ಅವನತಿಗೆ ಪ್ರಾರಂಭವಾಯಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಯಾವಾಗ ನಮ್ಮ ಮಕ್ಕಳನ್ನು ಒಳ್ಳೆಯ ಶಿಸ್ತಿನಿಂದ ಕಲಿಸೋದಿಲ್ವೋ, ನಮ್ಮ ಮಕ್ಕಳ ಅವನತಿಗೆ ನಾವೇ ಕಾರಣರಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್. ಸಾಧಾರಣವಾಗಿ ನಾವೇನು ಹೇಳ್ತೇವೆ? ಬ್ರದರ್, ನನ್ನ ಮಕ್ಕಳು ಸರಿ ಇಲ್ಲ. ಅಲ್ಲಣ್ಣ, ನಾವೆಲ್ಲ ವಹಿಸೋದು ಯಾರ ಮೇಲೆ ಅಂತ ಹೇಳಿದ್ರೆ, ಮಕ್ಕಳು ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ. ಅಲೋ, ನಾವು ಸರಿಯಿಲ್ಲ. ನಾವು ಸರಿ ಇದ್ದಿದ್ರೆ ನಮ್ಮ ಮಕ್ಕಳು ಸರಿಯಾಗಿರ್ತಾ ಇದ್ರು. ನಾವು ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಸ್ತನ್ನು, ಬೈಬಲನ್ನು, ಜಪಸರವನ್ನು ಕೊಟ್ಟಿದ್ರೆ ಆ ಮಕ್ಕಳು ಸಣ್ಣ ವಯಸ್ಸಿನಿಂದಲೇ ಅವರು ಸಮುವೇಲನಂತೆ ಇರ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಇವತ್ತು ನಾನೊಂದು ನಿರ್ಧಾರ ಮಾಡಬೇಕು. ಇನ್ನು ಮುಂದೆ ನನ್ನ ಮಕ್ಕಳನ್ನು ಶಿಸ್ತಿನಿಂದ ನಾನು ಬೆಳೆಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. 2ನೆಯ ಒಂದು ಉದಾಹರಣೆ 2 ತಿಮೋತಿ 1ನೇ ಅಧ್ಯಾಯ 5ನೇ ವಾಕ್ಯ. 2 ತಿಮೋತಿ ಚಾಪ್ಟರ್ 1:5. ಇಲ್ಲಿ ತಿಮತಿಯ ಒಂದು ವಿಶ್ವಾಸವನ್ನು ಸಂತ ಪೌಲರು ಹೇಳ್ತಾರೆ. ತಿಮತಿಯ ತಾಯಿ ಮತ್ತು ಅವರ ಅಜ್ಜಿ ಅವರ ನಂಬಿಕೆಗಾಗಿ ಚಿಕ್ಕ ವಯಸ್ಸಿನಿಂದ ಅವರಿಗೆ ದೇವರ ಬಗ್ಗೆ ಹೇಳ್ಕೊಂಡು ಬರೋದನ್ನು ನಾವು ಗಮನಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ನಾವು ಯಾವಾಗ ಸಣ್ಣ ವಯಸ್ಸಿನಿಂದ ನಮ್ಮ ಮಕ್ಕಳಿಗೆ ಜಪಸರ, ಪ್ರಾರ್ಥನೆಗಳು, ದೈವಭಕ್ತಿ, ವಿಶ್ವಾಸದಲ್ಲಿ ನಾವು ಬೆಳೆಸ್ತೇವೆ, ಬೆಳಂಗಣಿಗಾಗಲಿ ಹರಿಹರಕ್ಕಾಗಲಿ ಮತ್ತು ಪುಣ್ಯಕ್ಷೇತ್ರಗಳಿಗೆ ಮಕ್ಕಳನ್ನು ಕುಟುಂಬವಾಗಿ ಕರೆದುಕೊಂಡು ಹೋಗ್ತೇವೆ, ಆ ಮಕ್ಕಳು ವಿಶ್ವಾಸದಲ್ಲಿ ಬೆಳೀತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೂರನೇದಾಗಿ, ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ, ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯವನ್ನು ನಾವು ಗಮನಿಸಬೇಕಾದ್ರೆ, ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಹೇಗೆ ಪ್ರೀತಿ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಎಲ್ಲ ಇಲ್ಲಿ ಗಮನಿಸಿ, ಇಲ್ಲಿ ಗಮನಿಸಿ, ಎಲ್ಲ ಇಲ್ಲಿ ಗಮನಿಸಿ. ದುಂದುಗಾರನ ಮಗನ ಬಗ್ಗೆ ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ. ಅವನೇನು ಮಾಡ್ದ? ತಂದೆಯಿಂದ ಆಸ್ತಿಯನ್ನು ಕಸಿದುಕೊಂಡು ಹೋದ, ಮತ್ತೆ ಅದನ್ನೆಲ್ಲ ಕೆಟ್ಟ ಕಾರ್ಯಗಳಿಗಾಗಿ ಉಪಯೋಗ ಮಾಡ್ದ. ಕೊನೆಗೆ ಹಂದಿಗಳು ವಾಸಿಸುವಂತಹ ಗೂಡಿನಲ್ಲಿ ವಾಸ ಮಾಡ್ತಾ ಹಂದಿಯ ಊಟವನ್ನು ತಿಂತಾ ಇದ್ದ. ಅಲ್ಲಿ ಅವನು ಪಶ್ಚಾತ್ತಾಪವನ್ನು ಪಟ್ಟು ಮನೆಗೆ ಅವನು ಮರಳಿ ಬಂದ. ನಿಮ್ಮ ಮಕ್ಕಳಿಗೆ ಒಂದು 10,000 ಕೊಡ್ತೀರಾ? ಬೆಳಿಗ್ಗೆ 10,000 ಕೊಟ್ಬಿಟ್ಟು ಇಟ್ಕೊಂಡಿರಮ್ಮ ಅಂತ ಹೇಳ್ತೀರಾ. ನಿಮ್ಮ ಮಗ ಹೋಗ್ಬಿಟ್ಟು ತನಗೆ ಇಷ್ಟ ಬಂದಿದ್ದ ಬಟ್ಟೆ ಆಗಲಿ, ಪಿಕ್ಚರ್ ಆಗಲಿ ಎಲ್ಲವನ್ನು ಖಾಲಿ ಮಾಡಿಕೊಂಡು ಸೀದಾ ಬರಿಗೆಯಲ್ಲಿ ಬಂದ. ಏನು ಮಾಡ್ತೀರಾ? ಹಲೋ ತಂದೆ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ತೀರಾ? ಬೈತೀವಾ? ಈಗ ಬಾಯಿ ಬರೋದಿಲ್ಲ. ಆ ಮೂಮೆಂಟಲ್ಲಾದರೆ ಎಲ್ಲರ ಬಾಯಿಗಳು ಹಲ್ಲೆಲೂಯಾ ಇದಕ್ಕಿಂತ ಜೋರಾಗಿ ಬರ್ತದೆ. ಪ್ರೈಸ್ ದ ಲಾರ್ಡ್. ತಾಯಂದ್ರೆ ಏನು ಮಾಡ್ತೀರಾ? ನೋಡ್ರಿ, ನನ್ನ ತಾಯಂದ್ರೆ ಕರೆಕ್ಟಾಗಿ ಹೇಳ್ತಾರೆ, ಹೊಡಿತೀರಿ, ಬಡಿತೀವಿ. ಆದರೆ ಈ ಪ್ರೀತಿಯ ತಂದೆ ಏನು ಮಾಡ್ದ ಅಂತ ಹೇಳಿದ್ರೆ ಏನು ಮಾತಾಡಲಿಲ್ಲ. ಎಸ್, ಇವತ್ತು ನನ್ನ ಮಗ ತಪ್ಪು ಮಾಡಿದ್ದಾನೆ, ಅವನನ್ನು ಹೊಡೆದು ನಾನು ಬದಲಾವಣೆ ಮಾಡಿದ್ರೆ ನಾಳೆ 20,000 ಕಳ್ಕೊಬರ್ತಾನೆ. ತಂದೆ ಏನು ಮಾಡ್ದ ಗೊತ್ತಾ? ಬಾ ಮಗನೇ ಅಂತೇಳಿ ಅಪ್ಪಿಕೊಂಡ. ಆಗ ಎರಡನೇ ಮಗ ಏನು ಮಾಡ್ತಾನೆ ಗೊತ್ತಾ? ದುಂದುಗಾರನ ಮಗ ತಂದೆಯನ್ನು ಬಿಟ್ಟೇ ಹೋಗಲಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರೀತಿ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನವಾಗಿರ್ತದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಏಟು ನಿಮ್ಮ ಮಕ್ಕಳಿಗೆ ದುಃಖವನ್ನೇ ತರ್ತದೆ, ಆದರೆ ಪ್ರೀತಿಯಿಂದ ಅವರನ್ನು ಬುದ್ಧಿ ಹೇಳಿ ಕಲಿಸಿರಿ, ನಿಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ. ಎಷ್ಟೋ ಜನ ನನ್ನ ಅಣ್ಣಂದರು ನನ್ನ ಮುಖವನ್ನು ಗಮನಿಸ್ತಾ ಇದ್ದೇನೆ, ಇವತ್ತು ಫ್ಯೂಚರ್ ಇಲ್ದಿರ ಕುಳಿತುಕೊಂಡಿದ್ದಾರೆ. ಕಾರಣ ಏನು ಗೊತ್ತಾ? ಅವತ್ತು ಪ್ರೀತಿಯಿಂದ ಹೇಳ್ಕೊಡೋರು ಇರಲಿಲ್ಲ, ಪ್ರೀತಿಯಿಂದ ತಿದ್ದವರು ಯಾರು ಇರಲಿಲ್ಲ. ನನ್ನ ತಾಯಿಂದರ ಮುಖವನ್ನು ನಾನು ಗಮನಿಸ್ತಾ ಇದ್ದೇನೆ. ಅವತ್ತು ನನಗೆ ಪ್ರೀತಿಯಿಂದ ಯಾರಾದರೂ ಹೇಳ್ಕೊಟ್ಟಿದ್ರೆ, ಒಂದು ಸ್ವಲ್ಪ ಓದು ಅಂತ ಹೇಳಿದರೆ, ಒಂದು ಸ್ವಲ್ಪ ನನಗೆ ಎನ್ಕರೇಜ್ ಮಾಡಿದರೆ, ಇವತ್ತು ನಾನು ಎಲ್ಲೋ ಇರ್ತಾ ಇದ್ದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಟೀಚರ್ಗಳು, ಎಷ್ಟೋ ಜನ ಡಾಕ್ಟರ್ಗಳು, ಎಷ್ಟೋ ಜನ ಸಾಮೇರಗಳು, ಎಷ್ಟೋ ಜನ ಕನ್ಯಾಸ್ತ್ರೀಯರು ಇಲ್ಲಿ ಕುಳಿತುಕೊಂಡಿದ್ದಾರೆ. ಆದರೆ ಅವತ್ತು ಏನಾದರೂ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಇವತ್ತು ಸೆಮಿನಿಯರಿಯಲ್ಲೋ ಕಾನ್ವೆಂಟ್ನಲ್ಲೋ ಇರ್ತಾ ಇದ್ರು, ಯಾವುದೋ ಶಾಲೆಗಳಲ್ಲಿ ಇರ್ತಾ ಇದ್ರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಲೂ ಸಮಯ ಇದೆ. ನಿಮ್ಮ ಕನಸನ್ನು ನಿಮ್ಮ ಮಕ್ಕಳಲ್ಲಿ ನೀವು ಪೂರ್ತಿಗೊಳಿಸಬಹುದು. ಯಾವಾಗ? ನಿಮ್ಮ ಮಕ್ಕಳನ್ನು ನೀವು ಯಾವಾಗ ಬಂದು ಬಲಿಪೀಠಕ್ಕೆ ಸಮರ್ಪಿಸ್ತೀರೋ ಅಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಆಸೆಯನ್ನು ಪೂರೈಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಗೇಳಿ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇಷ್ಟರ ತನಕ ಬೈಬಲ್ ಏನು ಹೇಳ್ತದೆ ಅಂತ ನಾವು ಕೇಳಿದ್ವಿ. ಈಗಿನ ಕಾಲದಲ್ಲಿ ವಿಡಿಯೋವನ್ನು ನೋಡ್ತಾ ಇರೋರು ಮತ್ತು ಯಾರೆಲ್ಲ ಇಲ್ಲಿ ಪ್ರಬೋಧಕರಾಗಿದ್ದೀರಿ, ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಬೈಬಲ್ನೊಂದಿಗೆ ನೀವು ಕ್ಯಾಟಕಿಸಮ್ ಆಫ್ ದಿ ಕ್ಯಾಥಲಿಕ್ ಚರ್ಚ್, ಧರ್ಮ ಸಭೆಯ ಧರ್ಮೋಪದೇಶವನ್ನು ಸಹ ನೀವು ಓದಬೇಕಾಗ್ತದೆ. ಈ ಪೋಷಣೆಯ ಬಗ್ಗೆ CCC, ದ ಕ್ಯಾಟಕಿಸಮ್ ಆಫ್ ದಿ ಕ್ಯಾಥಲಿಕ್ ಚರ್ಚ್ ಏನನ್ನು ಹೇಳ್ತದೆ ನಾವು ಗಮನಿಸುವುದಾದರೆ, ಕ್ಯಾಟಕಿಸಮ್ ಆಫ್ ದಿ ಕ್ಯಾಥಲಿಕ್ ಚರ್ಚ್ ಆರ್ಟಿಕಲ್ 2223 2223 ಏನು ಹೇಳ್ತದೆ ಅಂತ ಹೇಳಿದ್ರೆ, ಪೋಷಕರು, ತಂದೆ ತಾಯಿಗಳು ಪ್ರಾಥಮಿಕವಾದಂಥ ಶಿಕ್ಷಕರು. ಯು ಆರ್ ದ ಪ್ರೈಮರಿ ಟೀಚರ್ಸ್. ಎಲ್ಲ ತಂದೆ ತಾಯಿಗಳು ಯಾರಾಗಿದ್ದೀರಿ? ನೀವೆಲ್ಲರೂ ಸಹ ಕಥೋಲಿಕ ಧರ್ಮಸಭೆ ಹೇಳ್ತದೆ, ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ಮೊದಲ ಹಂತದ ಶಿಕ್ಷಕರಾಗಿದ್ದೀರಿ. ಯು ಆರ್ ದ ಟೀಚರ್ ಆಫ್ ದ ಹೌಸ್. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಕೆಲವೊಂದು ಜನ ನಾನು ಗಮನಿಸ್ತೇನೆ, ಹಳ್ಳಿಗಳ ಕಡೆಯಲ್ಲಿ ಮತ್ತು ನಮ್ಮ ಸಿಟಿಯ ಕಡೆಯಲ್ಲೂ ಸಹ ಅವ್ರನ್ನ ಸ್ವಲ್ಪ ಓದಿಸ್ತಾರೆ. ಒಂದು 10ನೇ ಕ್ಲಾಸ್ ಫೇಲ್ ಆಗ್ಬಿಟ್ಟ ಅಂತ ಹೇಳಿದ್ರೆ ತೆಗೆದು ಕೆಲಸಕ್ಕೆ ಹಾಕಿಬಿಡ್ತಾರೆ. ನೋ, ನಿಮ್ಮ ಮಕ್ಕಳನ್ನು ಸರಿಯಾದ ಶಿಕ್ಷಣವನ್ನು ಕೊಡಬೇಕು. SLC ಫೇಲ್ ಆದ್ನಾ ಇನ್ನೊಂದು ಸಾರಿ ಕಟ್ಟಿಸಿ, ಇನ್ನೊಂದು ಸಾರಿ ಫೇಲ್ ಆದ್ನಾ ಇನ್ನೊಂದು ಸಾರಿ ಕಟ್ಟಿಸಿ, ಅವನು ಪಾಸ್ ಆಗುವ ತನಕ ಅವನಿಗೆ ಉತ್ತೇಜನವನ್ನು ನೀಡಿ.
ಇದು ನಿಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಒಂದು ಸಾರಿ ಫೇಲ್ ಆದ, 2 ಸಾರಿ ಫೇಲ್ ಆದ, ಮುಗಿದೋಯ್ತು, ತೆಕ್ಕೊಂಡೋಗಿ ಯಾವುದೋ ಒಂದು ಶೆಡ್ಡಲ್ಲೋ, ಗರಾಜಲ್ಲೋ, ತೋಟದಲ್ಲೋ ಅಥವಾ ಕಾರ್ಪೆಂಟರ್ ಕೆಲಸಕ್ಕೆ ಬಿಟ್ಬಿಡೋದು. ನೋ, ದಟ್ ಈಸ್ ನಾಟ್. ಅದು ನಿಮ್ಮ ಜವಾಬ್ದಾರಿ ಅಲ್ಲ. ಇವತ್ತು ಎಷ್ಟೋ ಜನರಿಗೆ ಶಿಕ್ಷಣ ಸಿಕ್ಕಿದ್ದೇ ಆಗಿದ್ರೆ ನಾನು ಹೇಳ್ತೇನೆ, ಕರ್ನಾಟಕದ ಮಕ್ಕಳಿಗೆ ಬಹಳ ಬುದ್ಧಿ, ಅವ್ರು ಬಹಳ ಬುದ್ಧಿವಂತರು, ಅವ್ರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಬೆಳೆಸಿದ್ದೇ ಆದರೆ ಇವತ್ತು ಇಸ್ರೋ ಇರೋದು ಬೆಂಗಳೂರಲ್ಲೇ ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಎಷ್ಟೋ ಕರ್ನಾಟಕದವರು ನಾಸಾದಲ್ಲಿದ್ದಾರೆ, ಸೈಂಟಿಸ್ಟ್ಗಳಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಎರಡನೇದಾಗಿ CCC, ಅದೇ CCCಯಲ್ಲಿ 2:23 ಹೇಳ್ತದೆ, 23ನೇ ವಾಕ್ಯ ಹೇಳ್ತದೆ, ನಿಮ್ಮ ಮಕ್ಕಳಿಗೆ ಮನೆಯ ಪರಿಸರವನ್ನು ರಚಿಸಿರಿ. ಏನಂತ ಹೇಳಿದ್ರೆ, ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಅವರನ್ನು ಬೆಳೆಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದ್ದರಿಂದ ದೇವರ ಮಕ್ಕಳು ಇವತ್ತು ಯಾರೆಲ್ಲ ತಂದೆ ತಾಯಿಗಳಾಗಿದ್ದೀರಾ, ನಿಮ್ಮ ಮೇಲೆ ಒಂದು ಜವಾಬ್ದಾರಿಯಾಗಿದೆ. ನಿಮ್ಮ ಮಕ್ಕಳು ಯಾರ ಮಕ್ಕಳು? ಯಾರ ಮಕ್ಕಳು? ಯಾರ ಮಕ್ಕಳು? ಯಾರು ನಿಮಗೆ ಮಗುವನ್ನು ಕೊಟ್ಟಿರೋದು? ನೀವು ಯಾರ ಸ್ಥಾನದಲ್ಲಿದ್ದೀರಿ? ದೇವರ ಸ್ಥಾನದಲ್ಲಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚೋಣ. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮಕ್ಕಳನ್ನು ದೇವರ ಪಾದದಲ್ಲಿ ಸಮರ್ಪಿಸಿಕೊಳ್ಳೋಣ. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ದೇವರ ಮಕ್ಕಳು. ಆ ದೇವರ ಮಕ್ಕಳನ್ನು ಎಷ್ಟು ನಾವು ಜವಾಬ್ದಾರಿಯಿಂದ ಸಾಕಿದ್ದೇವೆ. ಈ ಸಮಯದಲ್ಲಿ ದೇವರ ಯೋಜನೆ ಆ ಮಕ್ಕಳ ಮೇಲೆ ಬರುವಂತೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಕರುಣೆಯಾಗಿರಿ, ಯೇಸುವೇ ದಯೆಯಾಗಿರಿ, ಯೇಸುವೇ ಕರುಣೆಯಾಗಿರಿ, ನನ್ನ ಮಕ್ಕಳ ಮೇಲೆ ಕರುಣೆಯಾಗಿರಿ ದೇವರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಕರುಣೆಯಾಗಿರಿ, ಯೇಸುವೇ ದಯೆಯಾಗಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ಬಹಳ ಸೂಕ್ಷ್ಮವಾದ ಸಮಯ. ಎಷ್ಟು ಜನ ತಂದೆ ತಾಯಿಗಳಿಗೆ ನಾನು ದೇವರಿಂದ ಕ್ಷಮೆ ಕೇಳಬೇಕು. ನನ್ನ ಮಗುವನ್ನು ದೇವರು ಇಷ್ಟಪಡುವ ರೀತಿಯಲ್ಲಿ ನಾನು ಸಾಕಲಿಲ್ಲ, ಆದರೆ ದೇವರ ಹತ್ರ ನಾನು ಇವತ್ತು ಒಪ್ಪಿಸಿಕೊಟ್ಟು ಇನ್ನು ಮುಂದೆ ನಾನು ನನ್ನ ಮಗುವನ್ನು, ನನ್ನ ಮಕ್ಕಳನ್ನು ದೇವರ ಸ್ಥಾನದಲ್ಲಿತ್ತು ಸಾಕ್ತೇನೆ ಎಂಬುದಾಗಿ ಎಷ್ಟು ಜನಕ್ಕೆ ಅನಿಸ್ತದೆ? ಅಂಥವ್ರು ಮಾತ್ರ ಮೊಣಕಾಲಾಕ್ರಿ, ಅಂಥವ್ರು ಮಾತ್ರ ಮೊಣಕಾಲಾಕ್ರಿ. ಇಷ್ಟು ದಿನ ನನ್ನ ಮಕ್ಕಳನ್ನು ನಾನು ಸರಿಯಾದ ರೀತಿಯಲ್ಲಿ ಸಾಕಲಿಲ್ಲ, ಇನ್ನು ಮುಂದೆ ನಾನು ಸಾಕ್ತೇನೆ ಎಂಬುದಾಗಿ ಎಷ್ಟು ಜನಕ್ಕೆ ಸಾಧ್ಯವಾಗ್ತಿದೆ? ಬಹಳ ಸೆನ್ಸಿಟಿವ್, ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ನನ್ನ ಮಕ್ಕಳನ್ನು ಇನ್ನು ಮುಂದೆ, ನನ್ನ ಮೊಮ್ಮಕ್ಕಳನ್ನು ಇನ್ನು ಮುಂದೆ ನಾನು ಸಾಕ್ತೇನೆ ಎಂಬುದಾಗಿ ಈ ಸಮಯದಲ್ಲಿ ಯಾರಿಗೆಲ್ಲ ತಂದೆ ತಾಯಿಗಳು ನಿಮ್ಗೆ ಅನಿಸ್ತದೆ, ನನಗೂ 2 ಮಕ್ಕಳಿದ್ದಾರೆ, ನಾನೂ ಸಹ ನನ್ನ ಮಕ್ಕಳನ್ನು ಆ ದೇವರು ಇಷ್ಟಪಡುವ ರೀತಿಯಲ್ಲಿ ನಾನು ಸಾಕಬೇಕು ಎಂಬುದಾಗಿ ಎಲ್ಲ ಮಕ್ಕಳನ್ನು ಬಲಿಪೀಠಕ್ಕೆ ಸಮರ್ಪಣೆ ಮಾಡೋಣ. ನನ್ನೊಂದಿಗೆ ಎಲ್ಲರೂ ಸಹ ಹೇಳಿರಿ, ಪ್ರಭು ಯೇಸುವೇ, ನೀವು ಇಷ್ಟಪಡುವ ರೀತಿಯಲ್ಲಿ ಒಂದು ಒಳ್ಳೆಯ ತಂದೆಯಾಗಿ, ತಾಯಿಯಾಗಿ ನಾನು ಜೀವಿಸದೆ ಇದ್ದೇನೆ. ಪ್ರಭು ಯೇಸುವೇ, ನನ್ನ ಮೇಲೆ ಕರುಣೆಯಾಗಿರಿ. ಇನ್ನು ಮುಂದೆ ನನ್ನನ್ನೇ ನಿಮಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಒಂದು ತಂದೆಯಾಗಿ, ಒಂದು ತಾಯಿಯಾಗಿ ನೀವು ನನ್ನನ್ನು ಪ್ರೀತಿಸುವಂತೆ, ಗೌರವಿಸುವಂತೆ ನಾನು ನನ್ನ ಮಕ್ಕಳನ್ನು ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ, ಕಾಪಾಡುತ್ತೇನೆ. ಯೇಸುವೇ, ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ. ದೇವರು ನಮ್ಮನ್ನು ತಂದೆ ತಾಯಿಗೆ ಕರೆದರು, ಆದರೆ ನಾವು ತಂದೆ ತಾಯಿಗಿರೋದನ್ನು ಬಿಟ್ಟು ನಾವು ಅವರಿಗೆ ಒಂದು ವಿದ್ಯೆಯನ್ನು ನೀಡುವ ಬದಲು, ಸುಶಿಕ್ಷಣವನ್ನು ನೀಡುವ ಬದಲು ಏಟಿನಿಂದ, ಗದರುವಿಕೆಯಿಂದ, ಬೈಗಳಿಂದ ನಮ್ಮ ಮಕ್ಕಳನ್ನು ಪೋಷಣೆ ಮಾಡಿದೆವು. ದೇವರು ಬಯಸಿದ್ದು ಅವರನ್ನು ಪ್ರೀತಿಯಿಂದ ತಿದ್ದಲು, ಒಂದು ಪ್ರೀತಿಯಿಂದ ಪೋಷಣೆ ಮಾಡಲು, ಪ್ರೀತಿ ಎನ್ನುವಂಥ ಮುಲಾಮಿನಿಂದ ಅವರನ್ನು ಕಾಪಾಡಲು. ಆದರೆ ನಾವು ಲೋಕ ಕಲಿಸುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಸಾಕಿಬಿಟ್ಟೆವು. ಆದ್ದರಿಂದ ಯೇಸುವೇ, ಈ ತಪ್ಪನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಾವು ಪ್ರೀತಿಯಿಂದ ಈಗೋ ನಿಮ್ಮ ಮಕ್ಕಳನ್ನು ನಾವು ಸಾಕುವಂತೆ ನಮ್ಮ ಮೇಲೆ ಕರುಣೆಯಾಗಿರಿ ಎಂಬುದಾಗಿ ದೇವರಲ್ಲಿ ಬೇಡೋಣ.
ಕರುಣೆ ತೋರಿರಿ ಯೇಸುವೇ, ದಯೆಯ ತೋರಿರಿ ಪಾಪಿಯಾದ ನನ್ನ ಮೇಲೆ, ದಯೆಯ ತೋರಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.